ಆಡಿಬಲ್ ಐತೆ ನೋಡ್ರಿ ಹುಡುಗರ. ಯಾರೋ ಒಬ್ರು ಮಾತಾಡ್ರಿ, ಅನ್ಮ್ಯೂಟ್ ಮಾಡಿ. ನಾ ಈಗ ಸ್ಟಾರ್ಟ್ ಮಾಡ್ತೀನಿ 5 ಮಾರ್ಕ್ಸ್ದು. ಒಬ್ರು ಎಸ್ ಅಂದ್ಬಿಡ್ರಿ, ಅನ್ಮ್ಯೂಟ್ ಮಾಡಿ ಎಸ್ ಅನ್ನೋದಕ್ಕೆ ಸ್ಕ್ರೀನ್ ಶೇರ್ ಮಾಡೀನಿ. ಕಾಣ್ಸಕತ್ತಿತ್ತಂದ್ರ ನಿಮ್ಗ ನಾವ್ ಚಾಲು ಮಾಡ್ತೀವಿ ನೋಡ್ರಿ. 5 ಮಾರ್ಕ್ಸ್ದು ಲೆಕ್ಕ ಇದು. ನಿಮ್ಗೆ ಎಷ್ಟ್ ಐಟಮ್ ಕೊಟ್ಟಾರ ನೋಡ್ರಿ. ಇದರಿಂದ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂತ ಎಕ್ಸ್ಪೆಂಡಿಚರ್ ಅಕೌಂಟ್ ತಯಾರ್ ಮಾಡ್ಬೇಕು. ಅವಕ್ಕ ನೋಟ್ ನೀವು ಕೊಡ್ಬೋದು, ಕೊಡದೇ ಇರ್ಬೋದು, ಅಲ್ಲೇ ಹೇಳ್ಕೊತ ಬರ್ಬೋದು. ಒಟ್ಟಿಗೆ ನಿಮ್ಗ ತನಕ ನೋಟ್ ಐತಿ ನೋಡ್ರಿ. ನೋಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮ್ಯಾಲ ಐತ್ಲಾ ಆ ಫಾರ್ಮೆಟ್. ನಿಮ್ಗೆಲ್ಲಾ ಏನ್ ಮಾಡ್ರಿ ಅಂತ ನಾ ನಿಮ್ಗ ಕಾರ್ಡ್ ಶೀಟ್ ನಾಗ ರೆಡಿ ಮಾಡ್ಕೋರಿ. ಸೊ ಇವನ್ನೆಲ್ಲಾ ಮಾಡ್ಕೊಂಡಂದ್ರ ನಿಮ್ಗ ನಾ ಪಾಠ ಹೇಳೋದು ನಿಮ್ಗ ತಿಳಿತೈತಿ. ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಹಾ, ಈಗ ನೋಡ್ರಿ ಮೊದಲನೇ ಐಟಮ್ ನೋಡ್ರಿ, ಓದ್ಕೋರಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ LLP, prepare a statement of income and expenditure account. ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ಬಾರ್ದ, ಇದು ಸ್ಟೇಟ್ಮೆಂಟ್ ರೂಪದಾಗ ಇರ್ತೈತಿ. ಫಾರ್ ದ ಇಯರ್ ಎಂಡಿಂಗ್ 31/3/2016. ಸೊ ಸೇಲ್ಸ್ ಮೊದಲನೇ ಐಟಮ್ ಐತಿ 25 ಲಕ್ಷ. ಎಕ್ಸೈಸ್ ಡ್ಯೂಟಿ ಇದನ್ನ ಲೆಸ್ ಮಾಡ್ಬೇಕು. ನಿಮಗ್ ಫಾರ್ಮೆಟ್ ದಾಗ ಕೊಟ್ಟಿ ನೋಡ್ರಿ, ಫಾರ್ಮೆಟ್ ದಾಗ ನೋಡ್ಕೊಂಡು ಬಿಡಿಸ್ಕೊತ ಇರ್ಬೇಕು. ಒಂದ್ ಕಚ್ಚಾ ರೆಡಿ ಇಟ್ಕೋಬೇಕು ಯಾವಾಗ್ಲೂ ಪಾಠ ಸ್ಟಾರ್ಟ್ ಮಾಡೋಕೆ ಮೊದಲ. ಸೊ ನೋಡ್ರಿ, ಎಕ್ಸೈಸ್ ಡ್ಯೂಟಿ 20,000 ಐತಿ. ಅದರ್ ಇನ್ಕಮ್ 2 ಲಕ್ಷ ಐತಿ. ಇವ್ 3 ಐಟಮ್ಸ್ ಏನಿತ್ತು ಅಂದ್ರ ನಿಮಗೆ ಇನ್ಕಮ್ ಸೈಡ್ ಐತಿ. ಬಡ ಅದನ್ನ ಸೇಲ್ಸ್ ಒಳಗೆ ಎಕ್ಸೈಸ್ ಡ್ಯೂಟಿ ಮೈನಸ್ ಮಾಡಿ ಅದರ್ ಇನ್ಕಮ್ ತಗೊಂಡ್ಬಿಟ್ರಂದ್ರೆ ನಿಮ್ದು ಕೆಲಸ ಟೋಟಲ್ ಮಾಡಿದ್ರೆ ಮುಗೀತು. ಅದ್ರೊಳಗ ನೀವ್ ಏನ್ ಕಳಿಬೇಕು. ಸೊ ಅದಕ್ಕ ನಿಮ್ಗ ಅಲ್ಲಿ ಗ್ರಾಸ್ ಇನ್ಕಮ್ ಅಂತ ಬಂದಿರ್ತೈತಿ. ಅದ್ರೊಳಗ ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್ಸ್. ಪರ್ಚೇಸ್ ಇನ್ನರ್ ಕಾಲಮ್ ಮಾಡ್ಕೊಂಡು ಪರ್ಚೇಸ್ ರಿಟರ್ನ್ಸ್ ಮಜಾ ತೆಗಿಬೇಕು. ಆಮೇಲೆ ಬಂದದನ್ನ ಏನ್ ಮಾಡ್ಬೇಕು, ಮಿಡಲ್ ಕಾಲಮ್ದಾಗ ಇಡ್ಬೇಕು. ಒಟ್ಟಿಗೆ 3 ಕಾಲಮ್ ಮಾಡ್ಬೇಕು. ಒಂದು ಲಾಸ್ಟ್ ದಾಗ ನಿಮ್ಗೆ ಏನ್ ಸಿಕ್ತೈತಿ ಅಂದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ದೆನ್ ಪ್ರಾವಿಷನ್ ಮಾಡಿ ಪಾರ್ಟ್ನರ್ಸ್ ಗೆ ಡಿವೈಡ್ ಮಾಡುವಂತದ ಪರಿಸ್ಥಿತಿ ಬರುತ್ತೆ. ಇನ್ನು ಎಕ್ಸ್ಪೆಂಡಿಚರ್ ಅಂದ್ರೆ ಏನೈತಿ, ನಿಮ್ಗ ಪರ್ಚೇಸ್ ಅಂದ್ರೆ ಪರ್ಸನಲ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸೊ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಏನ್ ಮಾಡ್ಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋತಾರ ನೋಡ್ರಿ. ಇಲ್ಲಿ ಬಿಡಿಸ್ಯಾರ ನೋಡ್ರಿ. ಸೊ ಇಲ್ಲಿ ನಿಮ್ಗ ಸೊಲ್ಯೂಷನ್ ಐತಿ. ಇಷ್ಟು ಬಿಡಿಸಿರ 5 ಮಾರ್ಕ್ಸ್ ನಿಮ್ಗೆ ನೋಡ್ರಿ. ಇಲ್ಲಿ ನಾವು ಸೇಲ್ಸ್ 25 ಲಕ್ಷದಾಗ ಮೈನಸ್ ಎಕ್ಸೈಸ್ ಡ್ಯೂಟಿ 20,000 ವಜಾ ತೆಗೆದ್ರೆ 24,80,000 ಬಂದೈತಿ. ನೆಕ್ಸ್ಟ್ ಅದರ್ ಇನ್ಕಮ್ 2 ಲಕ್ಷ ಐತಿ. 2 ಕೂಡಿಸಿದಾಗ ನಿಮ್ಗೆ 26,80,000 ಇಲ್ಲ ಐತಿ. ಸೊ ಇದು ಗ್ರಾಸ್ ಇನ್ಕಮ್ ಬತ್ತು. ಇದ್ರ ನಾವ್ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ 3 ಕಾಲಮ್ದಾಗ ಪರ್ಚೇಜಸ್ ಕಾಲಮ್ ರಿಟರ್ನ್ ಲೆಸ್ ಪರ್ಚೇಸ್ ರಿಟರ್ನ್ ಮಾಡಿದಾಗ ಮಿಡಲ್ ಕಾಲಮ್ದಾಗ ಬರ್ತೈತಿ. ಇನ್ ಎಕ್ಸ್ಪೆಂಡಿಚರ್ ಇವೆಲ್ಲ ಒಮ್ಮೆ ಕೂಡಿಸಿ ಮೈನಸ್ ಮಾಡ್ಬೇಕಿದ್ರ 14,80,000 ಬರ್ತೈತಿ ನೋಡ್ರಿ. ಸೊ ಪರ್ಚೇಸ್ ರಿಟರ್ನ್ಸ್ 50,000 ಮೌಜಾ ಮಾಡಿದ್ರೆ 11,50,000 ಬಂದೈತಿ. ಪರ್ಸನಲ್ ಎಕ್ಸ್ಪೆನ್ಸಸ್ 1,50,000. ದೆನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 50,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 1,30,000. ಸೊ ಎಷ್ಟು ಐಟಮ್ ಇದಾವ, 4 ಐಟಮ್ ಟೋಟಲ್ 12, 13, 13 14,80,000 ನೀವು ಮೈನಸ್ ಮಾಡ್ಬೇಕು. 26,80,000ದಾಗ 14,80,000 ಕಳೆದ್ರೆ 12 ಲಕ್ಷ ಏನಿತ್ತು ಇದಕ್ಕ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಾವು ತೆರಿಗೆಯ ಅನುವು ಮಾಡುವುದಕ್ಕಿಂತಲೂ ಪೂರ್ವದಲ್ಲೇ ಬಂದಿರತಕ್ಕಂತ ಲಾಭ. ಲೆಸ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸೊ LLP ಗೆ 30% ಐತಿ. ಪ್ರಾಫಿಟ್ ಆತಿಲೋ ಸರ್ಕಾರಕ್ಕ 30% ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕು. ಸೊ 12 ಲಕ್ಷ ರೂಪಾಯಿದ 30% ಮಾಡಿದ್ರೆ 3,60,000 ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಟ್ಯಾಕ್ಸ್ ತೆಗೆದಿಡ್ಬೇಕು. ತೆಗದ್ಮೇಲೆ ಅವ್ರಿಗೆ ಎಷ್ಟು ಬತ್ತು, 8,40,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು ಇಲ್ಲ ಐತ್ ನೋಡ್ರಿ. ಇದಕ್ಕೆ ಏನ್ ಮಾಡ್ಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹೇಳ್ರಿ ಏನ್ ಪ್ರಾಬ್ಲಮ್ ಕಾಣಿಸ್ವಲ್ತ? ಶೇರ್ ಮಾಡಿದ್ಲಾ ನಿಮ್ಗ್ ಕಾಣಿಸ್ವಲ್ತ? ನಿಮ್ದೇನ ನೆಟ್ ಪ್ರಾಬ್ಲಮ್ ಐತೆ ನೋಡ್ರಿ. ಮತ್ತ ಏನು ಕಾಣಿಸ್ವಲ್ತು? ಸ್ಕ್ರೀನ್ ಶೇರ್ ಮಾಡಿ ನೋಡ್ರಿ. ನಿನ್ನೆ ನಿಮ್ಗೆ ಸ್ಟಡಿ ಮಟೀರಿಯಲ್ದಾಗ ಇರ್ತೈತಿ ನೋಡ್ರಿ. ಈಗ ಕಾಣಿಸ್ಲಿಲ್ಲ ಅಂದ್ರೆ ಮತ್ ನಿಮ್ಗೆ ಸ್ಟಾಪ್ ಮಾಡಿ 8,40,000 ನಿಮಗೆ ಇಷ್ಟ ಕಂಡು ಹಿಡಿದ್ರೆ ಈ 8,40,000 ಪಾರ್ಟ್ನರ್ಸ್ಗೆ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿ ಹೊಡೆದ್ರ ಅಂದ್ರೆ ನಿಮ್ ಕೆಲಸ ಮುಗೀತು. ಇದು ಒಂದು 5 ಮಾರ್ಕ್ಸದ ಲೆಕ್ಕ. ನಿಮಗೆ ಏನು ಈಗ ಕಾಣಿಸ್ತೈತ್ರಿ? ಈಗ ಏನು ಕಾಣಿಸ್ವಲ್ತು?
ಎಲ್ಲರಿಗೂ ಕಾಣಿಸ್ವಲ್ತೋ ಕೆಲವ್ರಿಗೆ ಅಷ್ಟೇ ಕಾಣಿಸ್ವಲ್ತೋ? ಮಾತಾಡ್ರಿ ನೋಡೋಣ. ಸ್ಟಡಿ ಮಟೀರಿಯಲ್ದಾಗ ಕಾಣಿಸತೈತಿ. ಹಾ, ಯಾರಿಗ್ ಕಾಣಿಸ್ವಲ್ತ? ಸ್ವಲ್ಪ ಅವ್ರು ಹೇಳ್ರಿ, ಸ್ಕ್ರೀನ್ ಶೇರ್ ಮಾಡಿ ನೋಡ್ರಿ. 8,40,000 ರೂಪಾಯಿ ಮಾರ್ಕ್ಸ್ ನೋಡ್ರಿ. ಇಷ್ಟ ಈ ಲೆಕ್ಕ. ಅದ ಐಟಮ್ಸ್ ಬಾಳ ಕೊಟ್ರ ಅಂದ್ರೆ ನಾವು ನೋಟ್ ತಯಾರು ಮಾಡಿದ್ರೆ ಬಾಳ ಟೈಮ್ ಹೋಗತಿ. 15 ಮಾರ್ಕ್ಸ್ದಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ತಯಾರು ಮಾಡ್ಬೇಕು ಮತ್ತು ಸ್ಟೇಟ್ಮೆಂಟ್ ಶೋಯಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ತಯಾರು ಮಾಡ್ಬೇಕು. ಇದಕ್ಕೆ 5 ಮಾರ್ಕ್ಸ್, ಅದಕ್ಕೆ 10 ಮಾರ್ಕ್ಸ್, 15 ಮಾರ್ಕ್ಸ್. ಸೊ ಎರಡನೇ ಲೆಕ್ಕ ನಿಮ್ಗೆ ಹೇಳಿ, ಇನ್ನು 5 ನಿಮಿಷದಾಗ ಹೇಳಿ ಬಂದ್ ಮಾಡಿ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ತಾನ. ಅಸೆಟ್ ಸೈಡ್ ಬಂದದ್ದು ಮತ್ತೆ 5 ಮಾರ್ಕ್ಸ್ 2 ಅದಾವ. ಅವ್ನು ಹೇಳಿ ನಾನು 5 ಮಾರ್ಕ್ಸ್ ಕ್ಲೋಸ್ ಮಾಡ್ತಾನ. ಇನ್ನೊಂದ್ ಲೆಕ್ಕ ಐತಿ, ನೀವ ಓದ್ರಿ ನೋಡುನು. ಅಮೋಘ ಅಂಡ್ ಅಕ್ಷಯ ಹೋದ್ರಿ ನೋಡುನು, ಪಾರ್ಟ್ನರ್ಸ್. ಯಾರೋ ಒಬ್ರು ಓದ್ರಿ ಪೂರ್ತಿ ಚಂದಂಗ, ಅಂದ್ರೆ ನಿಮ್ಗೆ ಕಾಣಿಸತಿತ್ತ ನಮ್ಗೆ ಗೊತ್ತಾಕತ್ತೀವಿ. ಸ್ಕ್ರೀನ್ ಶೇರ್ದಾಗ ನಿಮ್ ಸ್ಕ್ರೀನ್ ಶೇರ್ ಜೂಮ್ ಮಾಡ್ಕೋಬಹುದು. ನೀವ ಜೂಮ್ ಮಾಡ್ಕೊಂಡ ಹೋದ್ರಿ. ಸೇಲ್ಸ್ ಎಷ್ಟೈತಿ ಹೇಳ್ರಿ ನೋಡುನು. ಅಮೋಘ ಅಂಡ್ ಅಕ್ಷಯ್ ಆರ್ ಪಾರ್ಟ್ನರ್ಸ್ ಇನ್ LLP. The following information is available in respect of LLP. ಸೇಲ್ಸ್ ಹೇಳ್ರಿ ನೋಡೋಣ, ಎಷ್ಟ್ ಕಾಣಿಸುತ್ತೆ ಸೇಲ್ಸ್ ನಿಮ್ಗೆ? 50 ಲಕ್ಷ ಐತ್ರಿ. ಹಾ, ಪರ್ಚೇಜಸ್ 20 ಲಕ್ಷ. 20 ಲಕ್ಷ. ಪರ್ಚೇಜಸ್, ಪರ್ಚೇಜ್ ಎಕ್ಸ್ಪೆನ್ಸಸ್ ಬರ್ತೈತಿ. ಅದ ಎರಡನೇ ರೋಮನ್ ಅಂಕಿ ಹಾಕ್ಯಾರ. ಮೊದಲನೇ ರೋಮನ್ ಅಂಕಿ ಒಳಗ AB ಐತಿ. AB ಅಂದ್ರೆ ಮೊದಲನೇ ಸೇಲ್ಸ್ ಅಂದ್ರೆ ಟರ್ನ್ ಓವರ್ ಅಂದ್ರೆ ಒಂದೇ, ಸೇಲ್ಸ್ ಅಂದ್ರೆ ಒಂದೇ. ಅಲ್ಲಿ ಏನಾರ ಎಕ್ಸೈಸ್ ಡ್ಯೂಟಿ ಇದ್ರೆ ಅದನ್ನ ಮೈನಸ್ ಮಾಡ್ಬೇಕಾಗ್ತೈತಿ ನೀವು. ಸೊ ಅದಕ್ಕ ನೀವೇನ್ ಮಾಡ್ಬೇಕು, ಸೇಲ್ಸ್ 50 ಲಕ್ಷ ಇಡ್ಬೇಕು. ಈ ಪ್ರಾಬ್ಲಮ್ದಾಗ ಎಲ್ಲಾರೆ ಎಕ್ಸೈಸ್ ಡ್ಯೂಟಿ ಬಂದೈತೆ ನೋಡ್ಬೇಕು. ಬಂದಿರ್ಲಿಕ್ಕ ಅದನ್ನ ಡ್ಯಾಶ್ ಇಟ್ಟು 50 ಲಕ್ಷ ರೂಪಾಯಿ ಔಟರ್ ಕಾಲಮ್ ಇಡ್ಬೇಕು. ಎರಡನೇ ನಿಮ್ದು ಏನಂತಂದ್ರೆ ಅದರ್ ಇನ್ಕಮ್ ಏನಾರ ಇತ್ತಂದ್ರೆ ನೋಡುದು, ಅದನ್ನ ಇಡ್ಬೇಕು. ಇಲ್ಲಿ ಮಾಡಿ ನೋಡ್ರಿ, ಇದ್ರೊಳಗೆ ABC ನೀವು ಫಾರ್ಮೇಟ್ ಬರತ್ ತೆಗಿಬೇಕ. ಹೌದಾ? ಅಂದ್ರ ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್ ಅದು ಇದ್ರಂದ್ರ ಈ ಪ್ರಾಬ್ಲಮ್ದಾಗ ನಮಗ್ ಕೊಟ್ಟ ನೋಡ್ರಿ. ಓಪನಿಂಗ್ ಸ್ಟಾಕ್ ಕೊಟ್ಟಾನು, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾನು. ಓಪನಿಂಗ್ ಸ್ಟಾಕ್ ಎಷ್ಟೈತಿ? 3,50,000 ಐತಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಐತಿ 5 ಲಕ್ಷ. 5 ಲಕ್ಷದಾಗ 3.5 ಲಕ್ಷ ರೂಪಾಯಿ ತೆಗದ್ರ ಹೌದಾ, ಹೆಚ್ಚಾತು? 1.5 ಲಕ್ಷ ಹೆಚ್ಚಾತು. ಅದು ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್ ಅನ್ಬೇಕು. ಏನ್ ಅನ್ಬೇಕು? ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್ ಅಂದ್ರೆ ಇನ್ಕಮ್ 3 ಐಟಮ್ ಆಗ್ಬೇಕು. ಒಂದು ಸೇಲ್ಸ್ ಅಥವಾ ಟರ್ನ್ ಓವರ್, ಅದರ್ ಇನ್ಕಮ್, ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್ ಮಾಡಿ ಟೋಟಲ್ ಮಾಡಿದ್ರೆ ಅಂದ್ರೆ ಗ್ರಾಸ್ ಇನ್ಕಮ್ ಬರ್ತದೆ. ಇದಾದ್ಮೇಲೆ ಎಕ್ಸ್ಪೆಂಡಿಚರ್, ಪರ್ಚೇಸಸ್ ಎಕ್ಸ್ಪೆಂಡಿಚರ್ ತಗೋಬೇಕು. ಹೌದಾ? ಅದು ಐಟಮ್ ಬರುತ್ತೆ ನೋಡ್ರಿ. ಅದ್ರ ಏನಾರ ಪರ್ಚೇಸ್ ರಿಟರ್ನ್ಸ್ ಇದ್ರೆ ಮೈನಸ್ ಮಾಡ್ಬೇಕು. ಸ್ಯಾಲ್ರಿ ಅಂಡ್ ವೇಜಸ್, ರೆಂಟ್ ಅಂಡ್ ಟ್ಯಾಕ್ಸಸ್, ಇನ್ಶೂರೆನ್ಸ್ ಪೇಡ್, ಇವೆಲ್ಲ ಏನಂದ್ರ ಹೇಳ್ಕೋತ ಬರ್ತಿಲ್ಲ ನಾವ್ ಇಲ್ಲಿ. ಪರ್ಸನಲ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಅಂಡ್ ವೇಜಸ್ ತ ಬರುತ್ತೆ. ರೆಂಟ್ ಅಂಡ್ ಟ್ಯಾಕ್ಸಸ್ ನಮ್ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಬರ್ತೈತಿ. ಇನ್ಶೂರೆನ್ಸ್ ಒಳಗ ಇನ್ಶೂರೆನ್ಸ್ ಪ್ರೀಪೇಡ್ ಅಂದ್ರೆ ಅಡ್ವಾನ್ಸ್ ಕೊಡೋದು. ಇನ್ಶೂರೆನ್ಸ್ ಪೇಡ್ ಐತಿ, ಇನ್ಶೂರೆನ್ಸ್ ಪ್ರೀಪೇಡ್ ಇದ್ರಂದ್ರ ಅದನ್ನ ಮೈನಸ್ ಮಾಡ್ಬೇಕಾಗ್ತತಿ. ಇಲ್ಲಿ ಕೆಳಗೆ ಐತಿ ನೋಡ್ರಿ, ಬ್ಯಾಡ್ ಡೇಟ್ಸ್ ಆದ್ಮೇಲೆ ಪ್ರೀಪೇಡ್ ಇನ್ಶೂರೆನ್ಸ್ ಮೈನಸ್ ಮಾಡ್ಬೇಕಂದ್ರೆ ಪ್ರೀಪೇಡ್ ನೀವು ಸಿಮ್ ಕೊಟ್ಟಿರ್ತಾರಲ್ಲ, ಮೊದಲ ಖರ್ಚು ಮಾಡೋಕಿನ ಮೊದಲ ರೊಕ್ಕ ತುಂಬಿಸ್ತೀವಿ ನೀವೀಗ. ಅದಾ ಪೋಸ್ಟ್ ಪೇಡ್, ಖರ್ಚು ಮಾಡಿದ್ಮೇಲೆ ರೊಕ್ಕ ಕೊಡೋದಕ್ಕ ಪೋಸ್ಟ್ ಪೇಡ್ ಅತ್ತಾರ. ಖರ್ಚು ಮಾಡೋದಕ್ಕಿಂತ ಮೊದಲ ಅಡ್ವಾನ್ಸ್ ಕೊಟ್ಟು ತಗೊಳಕ ಪ್ರೀಪೇಡ್ ಅತ್ತಾರ. ನಮ್ ಖರ್ಚು ಆಗ್ಲಿಕ್ಕೂ ಅಡ್ವಾನ್ಸ್ ನಾವು ಕೊಟ್ಟಪ್ಪ ಅಂದ್ರೆ ಇನ್ಶೂರೆನ್ಸ್ ಪೇಡ್ ಒಳಗ ಇನ್ಶೂರೆನ್ಸ್ ಪ್ರೀಪೇಡ್ ಮೈನಸ್ ಮಾಡ್ಬೇಕು. ಇನ್ಶೂರೆನ್ಸ್ ಪೇಡ್ ಎಷ್ಟೈತಿ? 50,000 ಐತಿ. ಪ್ರೀಪೇಡ್ ಎಷ್ಟೈತಿ? 20,000 ಐತಿ. 50,000ದಾಗ 20,000 ಕಳೆದು 30,000 ರೂಪಾಯಿ ಅಷ್ಟೇ ಔಟರ್ ಕಾಲಮ್ನಾಗ ಇಡ್ಬೇಕು. ಇಂಥವೆಲ್ಲ ಅಡ್ಜಸ್ಟ್ಮೆಂಟ್ ನಾವು ನೋಟ್ ಒಳಗು ಮಾಡ್ಕೋಬಹುದಲ್ಲಿ, ಇಲ್ಲ ಇಲ್ಲೇ ಸ್ಟೇಟ್ಮೆಂಟ್ ದಾಗ ಮಾಡಿದ್ರು ನಡೀತೈತಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೋತ್ ಪಾರ್ಟ್ನರ್ಸ್, ಇವು ನಾವು ಮೇಂಟೆನೆನ್ಸ್ ಎಕ್ಸ್ಪೆಂಡಿಚರ್ ಇವೆಲ್ಲ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಬರುದಿಲ್ಲ. ಅದ ಅದರ್ ಎಕ್ಸ್ಪೆಂಡಿಚರ್ ಅದ ತಗೊಂಡ್ ಅದನ್ನ ನಾವು ಮಾಡ್ಕೋಬೇಕಂದ್ರೆ ಇದ್ರಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಡ್ತೀವಿ ನಾವು. ಬಟ್ ಎಷ್ಟು ಪರ್ಸೆಂಟ್ ಕೊಡ್ಬೇಕು ಅನ್ನೋದು ಅವ್ರು ಮೆನ್ಷನ್ ಮಾಡಿದ ಅಮೌಂಟ್ ಅನ್ನ ಕೊಟ್ಟವ್ರು ಬೋತ್ ಪಾರ್ಟ್ನರ್ಸ್ 80,000. ಲಾಸ್ಟ್ ಏನೈತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ 30% ಪ್ರಾಫಿಟ್ ಮ್ಯಾಗ. ಸೊ ಇದು ನೋಡ್ರಿ ಸ್ಟೇಟ್ಮೆಂಟ್ ಹೆಂಗ್ ತಯಾರು ಮಾಡಿದ್ವಿ. ಸೊಲ್ಯೂಷನ್ ನೋಡ್ರಿ, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಏನಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ ಎಂಡಿಂಗ್ 31/3/2016, assuming that the partners share the profits in the ratio of 3:2. ಅಂದ್ರೆ 5 ರೂಪಾಯಿ ಇದ್ರೆ 3 ರೂಪಾಯಿ ಅಮೌಂಟ್ ಕೊಡ್ಬೇಕು, 2 ರೂಪಾಯಿ ಅಕ್ಷಯ್ ಕೊಡ್ಬೇಕು. ಸೊ ಇಲ್ಲಿ ನೋಡ್ರಿ 50 ಲಕ್ಷ ಇಲ್ಲಿ ನಮ್ಗ
ಇಂದ್ರವಾಗ ಪ್ರಾಬ್ಲಮ್ದಾಗ ಎಕ್ಸೈಸ್ ಡ್ಯೂಟಿ ಇತ್ತು, ಇದ್ರ ಎಕ್ಸೈಸ್ ಡ್ಯೂಟಿ ಇಲ್ಲ. ನಾವು ಡೈರೆಕ್ಟ್ ಆಗಿ ಎಲ್ಲಿ ತಗೊಂಡಿವಿ, ಟೋಟಲ್ ಕಾಲಮ್ ತಗೊಂಡಿವಿ, 3ನೇ ನಂಬರ್ ಕಾಲಮ್. ಸೊ ಎಕ್ಸ್ಪೆಂಡಿಚರ್ ಮೊದಲನೇ ಕಾಲಮ್ ತಗೋಬೇಕು. ಸೊ ಏನಾರ ನಡು ಇನ್ಕಮ್ ಅದ ಇತ್ತಂದ್ರೆ ಅವ್ ಕುಡಿಸು ಇತ್ತಂದ್ರೆ ಮಿಡಲ್ ಕಾಲಮ್ ತಗೋಬೇಕು. ಸೊ ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್ ಇಲ್ಲಿ ನೋಡೋಣ, ಕ್ಲೋಸಿಂಗ್ ಸ್ಟಾಕ್, ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ಅದ ಕ್ಲೋಸಿಂಗ್ ಸ್ಟಾಕ್ ತಗೋಬೇಕು, ಲೆಸ್ ಓಪನಿಂಗ್ ಸ್ಟಾಕ್ ಮೈನಸ್ ಮಾಡಬೇಕು, 1.5 ಲಕ್ಷ ಇಡ್ಬೇಕು. ಸೊ 2 ಐಟಮ್ ಕುಡಿಸ್ತಂದ್ರೆ ನಿಮ್ಗೆ ಎಷ್ಟಾಯ್ತು, 50 ಲಕ್ಷ ಪ್ಲಸ್ 1.5 ಲಕ್ಷ, 51,50,000 ನಮ್ದು ಗ್ರಾಸ್ ಇನ್ಕಮ್. ಇದು ಗ್ರಾಸ್ ಇನ್ಕಮ್ ಎಷ್ಟಾಗ್ಬೇಕು ನಿಮ್ದ, 51,50,000. ಇನ್ನು ಎಕ್ಸ್ಪೆನ್ಸ್ ಒಳಗ ಪರ್ಚೇಸ್ ಐತಿ, ಪರ್ಚೇಸ್ ರಿಟರ್ನ್ಸ್ ಇಲ್ಲಿ ಪ್ರಾಬ್ಲಮ್ದಾಗ. ಸೊ ನೇರವಾಗಿ ರಿಟರ್ನ್ ಇತ್ತಂದ್ರೆ ಇನ್ನರ್ ಕಾಲಮ್ದಾಗ ಇಟ್ಟು ಮೈನಸ್ ಮಾಡಿ ಮಿಡಲ್ ಕಾಲಮ್ ತರ. ಸೊ 20 ಲಕ್ಷ, ಪರ್ಸನಲ್ ಎಕ್ಸ್ಪೆನ್ಸಸ್ 2 ಲಕ್ಷ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 1.5 ಲಕ್ಷ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಒಳಗ ಬ್ಯಾಡ್ ಡೇಟ್ಸ್ ಐತಿ 30,000. ಇದ್ರಾಗ ಏನೇನ್ ಬರ್ಬೋದು, ಅಡ್ವರ್ಟೈಸ್ಮೆಂಟ್ ಬರ್ಬೋದು, ಸೊ ಸೇಲ್ಸ್ಮನ್ ಕಮಿಷನ್ ಬರ್ಬೋದು, ಇಂಥವ್ ಇರ್ತಾವ. ಸೊ ಅದಕ್ಕೆ ನೋಟ್ ಒಳಗೆ ಫಾರ್ಮ್ಯಾಟ್ ಕೊಟ್ಟಿನ ಅದ್ ನೋಡ್ಕೊತಿರ್ಬೇಕು. ಡೆಪ್ರಿಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ 2.5 ಲಕ್ಷ. ಸೊ ಇನ್ಸೂರೆನ್ಸ್ ಪ್ರಿಪೇಡ್ ನಾವು ಮಾಡಿದ್ವಿ ನೋಡ್ರಿ, 50 ಲಕ್ಷದ 50,000ದಾಗ 30,000 ತೆಗೆದ್ರೆ, 20,000 ತೆಗೆದ್ರೆ 30,000. ಸೊ ಇವಿಷ್ಟು ಐಟಮ್ ಕುಡಿಸ್ಕೋಬೇಕು. ಯಾವು ಇವ್ ಕೂಡಿಸಿ ಕಳಿಬೇಕು. 20 ಲಕ್ಷ, 2 ಲಕ್ಷ, 22, 1.5, 23.5, 23.5, 30, 23,80,000 ಮತ್ತೆ 2,50,000, 80,000 ಇನ್ ಮಾಡಿ ಮತ್ತ 30,000 ಇಷ್ಟು ಕೂಡಿಸಿದಾಗ 27,80,000 ರೂಪಾಯಿ ಆಗ್ಬೇಕು. ಇಷ್ಟು ಪ್ಲಸ್ ಮಾಡಿ ಇದ್ರಾಗ ಮೈನಸ್ ಮಾಡ್ಬೇಕು. ಇದ್ರಾಗ 51 ಲಕ್ಷದಾಗ 27,40,000 ರೂಪಾಯಿ ವಜಾ ತೆಗಿಬೇಕು. ಈ ಟೋಟಲ್ ಕರೆಕ್ಟ್ ಐತಿಲ್ಲ ನೀವು ನೋಡ್ಬೇಕು. 8, 3, 11, 11, 10, 21 ಕೂಡಿಸ್ರಿ ಎಲ್ಲಾರು. ಇಲ್ಲ 50, 50, 10, 13, 13, 8, 21 ಬರುತ್ತೆ. 2, 2, 4, 4, 1, 5, 2, 7. ಸೊ ಇಷ್ಟು ಕಳೀರಿ, 24,10,000 ಬರ್ತದೆ ನಿಮ್ಗ. ಎಷ್ಟು ಇದಕ್ಕೆ ಏನ್ ಮಾಡ್ಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಗ್ರಾಸ್ ಇನ್ಕಮ್ ದಾಗ ಇವು ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ ABCDEF G ತನಕ ಬಂದೈತಿ. ಮೈನಸ್ ಮಾಡಿದ್ರೆ 24,10,000. ಅದಾಗ 30%, 24,10,000ದ 30% ಇಲ್ಲಿ ಮಾಡಿ ನೋಡ್ರಿ. 3 1 3, 3 4 12, 1 3 2 1 7,23,000 ರೂಪಾಯಿ ಕಳೀರಿ. 16,87,000 ಏನ್ ಬರುತ್ತಲ್ಲ ಇದಕ್ಕ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ಬೇಕು. ಮಾಡಿದ್ಮೇಲೆ ಇದನ್ನ ಪಾರ್ಟ್ನರ್ಗೆ ರೇಷಿಯೋದಾಗ ಹೊಡಿಬೇಕು. ಅಮೋಘಗ 3/5 ಹೊಡೆದಾಗ ಅವಾಗ 10,12,200 ರೂಪಾಯಿ ಬರ್ತೈತಿ. ಮುಂದ ಅಕ್ಷಯ್ಗ 2/5 ಮಾಡ್ಬೇಕು. ಯಾವ್ದ್ರದ 16,87,000 2/5. 16,87,000ಕ್ಕ 5ರಲ್ಲಿ ಭಾಗಾಕಾರ ಮಾಡ್ರಿ, ಬಂದ್ ಉತ್ತರಕ್ಕ 2ರಲ್ಲಿ ಗುಣಾಕಾರ ಮಾಡ್ರಿ. ಅದ ಎಷ್ಟ ಬರ್ತೈತಿ, 6,74,800 ಬರ್ತೈತಿ. ಇವೆರಡು ಕೂಡ್ಸಿದ್ರೆ ಇಟ್ಟು ಬರ್ತೈತಿ 16,87,000 ನೀಲ್ ಅನ್ಬೇಕು ಲಾಸ್ಟ್. ಅಂದ್ರೆ ಇದ್ರಾಗ ಇದನ್ನ ಇವೆರಡು ಒಡದ ಯಾರಿಗ್ ಕೊಟ್ಟಿವಿ, ಇವೆರಡು ಒಡದ ಪಾರ್ಟ್ನರ್ ಹಂಚ್ಬಿಟ್ಟಿವಿ. ಅಮೋಘ 10,12,200 ಹೋಕತಿ. ಮುಂದ ಅಕ್ಷಯ್ಗ 6,74,800 ಹೋಕತಿ. ಸೊ ನಿಮ್ ನಿಲ್ ಇಷ್ಟ ಇತ್ತು ಮಾಡಿದ್ರಿ ಅಂದ್ರ ನಿಮ್ಗೇನ್ ಸಿಕ್ತಿತ್ತು ಅಂತಂದ್ರ 5 ಮಾರ್ಕ್ಸ್ ಸಿಕ್ತಿತ್ತು. ಸೊ ಇದು ಸೆಕ್ಷನ್ ಬಿ ದಾಗ. ಇದು ಎದಕ್ ಸಂಬಂಧಪಟ್ಟದ್ದು, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟದ್ದು. ಇನ್ನ ಅಸೆಟ್ಸ್ ಸಂಬಂಧಪಟ್ಟದ್ದು ಎಕ್ಸ್ಪ್ಲನೇಷನ್ ಕೊಡ್ತಾನು. ಅದನ್ನ ಒಂದ್ 2 ನಿಮಿಷ ನಿಂದ್ರಿ ಮತ್ತ ಕ್ಲಾಸ್ ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡ್ತಾನ. ಯಾಕಂದ್ರೆ ಇದ ರೆಕಾರ್ಡಿಂಗ್ ಮಾಡಿದ್ರೆ ಯೂಟ್ಯೂಬ್ ನ ಹಾಕೋರಿದ್ವು ನಾವು, ಕೇವಲ 15 ನಿಮಿಷದ ಅಷ್ಟೇ ಹಿಡಿದಿತ್ತು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, 2 ನಿಮಿಷ ಬಂದ್ ಮಾಡಿ ಮತ್ ಹೊಸ ವಿಡಿಯೋ ಮಾಡ್ಕೊತಾನ. ಓಕೆ, ಯಾರು ಏನ್ ಮಾಡ್ಬೇಡ್ರಿ, ಕ್ಲಾಸಿಂದ ಹೊರಗೆ ಹೋಗ್ಬೇಡ್ರಿ. ಮತ್ತೆ 2 ನಿಮಿಷ ಮತ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಯಾರು ಹೊರಗೆ ಹೋಗ್ಬೇಡ್ರಿ, ಮತ್ ಸ್ಟಾರ್ಟ್ ಮಾಡ್ತೀನಿ. ಹಲೋ ಹಲೋ, ಯಾರಾದ್ರೂ ಮಾತಾಡ್ರಿ. ಏ ಅನು, ಹಲೋ, ಹಾ ಏನ್ ಮಾಡ್ತೀರಿ? ಏನ್ ಓದ್ತಿದ್ದೀರಾ? ನಾವು ಕೂತೀವಿ. ನಾಷ್ಟಾ
ನಾಷ್ಟ ಆತ್ ನಿಮ್ದ? ನಮ್ದು ಆತು. ಏನ್ ತಿಂದ್ ನಾಷ್ಟ? ನಾಗೇಶ್ವರ ಬಂದ್ರ ಸುಮ್ನಿರ್ಲಿ. ಈ ಬ್ಯಾಲೆನ್ಸ್ ಶೀಟ್ ಸಂಬಂಧಪಟ್ಟದ ತಗೊಂತೀವಿ. ನನ್ ಮಾತ್ ಕೇಳಾತಿತ್ತಿಲ್ ನೋಡ್ರಿ ನಿಮ್ಗ. ಯಾಕಂದ್ರ 15 ನಿಮಿಷದ ಒಂದು ವಿಡಿಯೋ ನಾವ್ ಮಾಡಾತಿದ್ವಿ ಅಷ್ಟ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡೋ ಸಲುವಾಗಿ. ಇಲ್ಲಿ ಮುಗಿತೀಗ ನಿಮ್ಗ. ಈ ನೋಡ್ರಿ ಇದೇನಂದ್ರ ದೊಡ್ಡ ಲೆಕ್ಕಕ್ಕ ಸಂಬಂಧಪಟ್ಟದ್ದು ಏನೈತಪ್ಪ ನಿಮ್ಗ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಐತಿ. ಇದ್ರ ಎಕ್ಸ್ಪ್ಲನೇಷನ್ ಕೊಡ್ತನು. ನಾಳೆ ಏನ್ ಮಾಡ್ತಾನಂದ್ರ ಇದಕ್ ಸಂಬಂಧಪಟ್ಟದ 5 ಮಾರ್ಕ್ಸದು ನಾ ನಿಮ್ಗ ಹೇಳ್ತಾನ. ಸೊ ಫಸ್ಟ್ ಈ ಫಾರ್ಮೆಟ್ ನಿಮ್ಗ ಕಾರ್ಡ್ ಶೀಟ್ ರೆಡಿ ಮಾಡ್ಬೇಕ. ಯಾರ್ ಮಾಡ್ತೀರಿ ಒಟ್ಟ ಒಂದ್ ಹಳದಿದ ಒಂದ್ ಸ್ಕೆಚ್ ಪೆನ್ ತಗೋರಿ. ತಗೊಂಡ ಈ ರೀತಿ ಕಲರ್ ಚೇಂಜ್ ಮಾಡ್ಕೊತ ಬರ್ಬೇಕ. ಮೇನ್ ಹೆಡ್ಡಿಂಗ್ ನಮ್ದು ಯಾವ್ದಪ್ಪ ಅಂತಂದ್ರ ಎ ಐತ್ ನೋಡ್ರಿ ಇದ ಕ್ವಶನ್ ಅಂಡ್ ಲಯಬಿಲಿಟೀಸ್. ಇದಕ್ಕೊಂದ್ ಕಲರ್ ಚೇಂಜ್ ಮಾಡ್ರಿ. ಚೇಂಜ್ ಮಾಡ್ರಿ. ಒಳಗಡೆ 1, 2ಕ್ಕ ನಂಬರ್ ಚೇಂಜ್ ಮಾಡ್ರಿ. ABCD ಸೇಮ್ ಇಡ್ರಿ. ABCD ಬರಾಕೈತಂದ್ರ ಏನ್ ಮಾಡ್ಬೇಕು ಸ್ಕೆಚ್ ಪೆನ್ ಕಲರ್ ಸೇಮ್ ಮಾಡ್ರಿ. ಸೊ ಇದನ್ನ ರೆಡಿ ಮಾಡ್ಕೊಂಡು ರಟ್ಟಿಗೆ ಅಂಟಿಸ್ಕೊಂಡು ನೀವು ಬಂದು ನಮ್ಗ ನಿಮ್ ಕ್ಲಾಸ್ ರೂಮ್ ನಾಗ ಹಾಕ್ಬೇಕು. ಇದನ್ನ BCom ಸೆಕೆಂಡ್ ಸೆಮ್ದಾಗ ಇದು ನಿಮ್ಗೆ ಹೋಮ್ ಅಸೈನ್ಮೆಂಟ್ ನೋಡ್ಕೊಳ್ರಿ. ಮೊದಲೇದ ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್. ಕಾರ್ಪೊರೇಟ್ ಅಕೌಂಟಿಂಗ್ ನಾಗ ನಮ್ಗ ಈಗ ಬರ್ತೈತಿ. ನೆಕ್ಸ್ಟ್ ಈ ರೀತಿ ಮಾಡಲ್ದಾಗ ನಿಮ್ಗ ಬ್ಯಾಲೆನ್ಸ್ ಶೀಟ್ ಬರಾಕತ್ತಾವ. ಸೊ ಇದಕ್ಕ ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್. ಅದಕ್ಕ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯಾವ ಬ್ಯಾಲೆನ್ಸ್ ಶೀಟ್ ಏನಿರ್ತಾವಲ್ಲ ಎಲ್ಲಾ ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತಾವ. ಸೊ ಅದಕ್ಕೆ ಯಾವ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಅನ್ನಂಗಿಲ್ಲ, ಅಸೆಟ್ಸ್ ಮತ್ತು ಲಯಬಿಲಿಟಿ ಅನ್ನಂಗಿಲ್ಲ, ಇಲ್ಲೇ ಬಂದಿರ್ತಾವು. ಮೊದಲನೇದು ಏನಂದ್ರೆ ಎ ಅಂದ್ ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ಅಂದ್ ಇದಕ್ಕೆ ಅಂಡರ್ಲೈನ್ ಮಾಡ್ಕೋಬೇಕು. ಇದ್ರೊಳಗ 1ನೇ ನಂಬರ್ ಏನಪ್ಪಾ ಅಂದ್ರೆ ಪಾರ್ಟ್ನರ್ಸ್ ಫಂಡ್. ಪಾರ್ಟ್ನರ್ಸ್ ಫಂಡ್ ಒಳಗ ಎ ಕಾಂಟ್ರಿಬ್ಯೂಷನ್. ಇಲ್ಲಿ ಕಾಂಟ್ರಿಬ್ಯೂಷನ್ ಬಂದಾಗ ಅಮೌಂಟ್ ಬರ್ತೈತಿ ಔಟರ್ ಕಾಲಮ್. ಅಲ್ಲಿವರೆಗೂ ಎಲ್ಲಿಯೂ ಅಮೌಂಟ್ ಬರೋದಿಲ್ಲ, ಅವು ಹೆಡ್ಡಿಂಗ್ ಹಾಕೋ. ಎರಡನೇದು ಏನಂದ್ರೆ ಬಿ ರಿಸರ್ವ್ ಸರ್ಪ್ಲಸ್. ಇದೆ ಒಂದ್ರೊಳಗ AB ಐತಿ. ಎರಡನೇದ್ರೊಳಗ ಎಷ್ಟ್ ಐತಿ ABCDEF ಐತಿ. ಎರಡನೇದ್ರೊಳಗ ಅದ ಲಯಬಿಲಿಟೀಸ್ ಅನ್ಬೇಕಲ್ಲ. ಲಯಬಿಲಿಟೀಸ್ ಒಳಗ ಎ ಸೆಕ್ಯೂರ್ಡ್ ಲೋನ್ಸ್. ಭದ್ರ ಸಾಲಗಳು ಅಂದ್ರೆ ಏನಾರ ಒತ್ತೆ ಇಟ್ಟು ಸಾಲ ತಂದಿದ್ದು. ಬಿಲ್ಡಿಂಗ್ ಒತ್ತೆ ಇಟ್ಟು ಸಾಲ ತರೋದು, ಬಂಗಾರ ಒತ್ತೆ ಇಟ್ಟು ಸಾಲ ತರೋದು, ಅದಕ್ಕೆ ಏನಂತಾರ ನಾವು ಸೆಕ್ಯೂರ್ಡ್ ಲೋನ್. ನೆಕ್ಸ್ಟ್ ಬಿ ಅನ್ಸೆಕ್ಯೂರ್ಡ್ ಲೋನ್. ಯಾವುದೇ ರೀತಿಯಂತ ಆಸ್ತಿಗಳನ್ನ ಒತ್ತೆ ಇಡದನ ಸಾಲ ತಂದ್ರೆ ಅದಕ್ಕ ಅನ್ಸೆಕ್ಯೂರ್ಡ್ ಲೋನ್. ಕನ್ನಡದಾಗ ಭದ್ರ ಸಾಲಗಳು ಅತ್ತಾರು. ಯಾವ್ದಕ್ಕ ಸೆಕ್ಯೂರ್ಡ್ ಲೋನ್ಗೆ. ಅನ್ಸೆಕ್ಯೂರ್ಡ್ ಲೋನ್ಗೆ ಅಭದ್ರ ಸಾಲಗಳು ಅತ್ತಾರು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಅಲ್ಪಾವಧಿ ಏನಂತಂದ್ರೆ ಕಡ್ನ ತರುದು, ಬೇರೆದವ್ರ ಕಡೆಯಿಂದ ಇಸ್ಕೊಂಡ್ ಬರೋದು. ಅದಕ್ಕ ಬಿಸಿನೆಸ್ ಒಳಗ ಬಿಲ್ಸ್ ಪೇಯಬಲ್ ಅಂತ ಕರಿತೀವಿ ನಾವು. ಬಿಲ್ಸ್ ಪೇಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಕ್ಯಾಶ್ ಕ್ರೆಡಿಟ್ ಅಂತ ಕರೀತಾರ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಅತ್ತಾರಲ್ಲ. ಕ್ರೆಡಿಟ್ ಕಾರ್ಡ್ ಅಂದ್ರೆ ನಿಮ್ಗೆ ಭಾಳ ಅಂದ್ರೆ 15 ದಿವಸ ಮಾತ್ರ ರೊಕ್ಕ ಬರುದಿತ್ತಂದ್ರೆ ಒಳ್ಳೆ ಹೋಗಿ ಅದನ್ನ ಜಮಾ ಮಾಡೋದು. ಜಮಾ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಬಡ್ಡಿ ಇಲ್ಲ. ಸೊ ಬಡ್ಡಿ ಇಲ್ದನ ರೊಕ್ಕ ಯೂಸ್ ಮಾಡ್ಬೋದು. ಬಟ್ 30 ದಿವಸ ದಾಟಿತು ಅಂದ್ರೆ 3 ಬಡ್ಡಿ ಚಾರ್ಜ್ ಮಾಡ್ತಾರೆ. ಡಬಲ್ ತ್ರಿಬಲ್ ಚಾಲು ಮಾಡ್ತಾರೆ. ಅದಕ್ಕೆ ಕ್ರೆಡಿಟ್ ಕಾರ್ಡ್ದಾಗ ಏನಕ್ಕಂದ್ರೆ ನೀವು ಶಾಪಿಂಗ್ ಮಾಡಕ್ ಹೋದಾಗ ರೊಕ್ಕ ತಗೊಂಡೋಗಿರಂಗಿಲ್ಲ. 30 ದಿವಸದೊಳಗ ತುಂಬೇಕು ನೀವು ಎಷ್ಟು ರೊಕ್ಕ ಇಸ್ಕೊಂಡ್ರಿ. ಅದಕ್ಕ ಬಡ್ಡಿ ಇಲ್ದ ನಿಮ್ಗೆ ರೊಕ್ಕ ಸಿಗ್ತೈತಿ. ಒಂದ್ ವೇಳೆ 30 ದಿವಸ ದಾಟಿತು ಅಂದ್ರೆ 3% ಬಡ್ಡಿ ಹಾಕ್ತಾರ. ಅದಕ್ಕೆ ಕ್ರೆಡಿಟ್ ಕಾರ್ಡ್ಗೆ ಸಿಕ್ಕಂಗ ಚಾರ್ಜ್ ಆಗ್ತಾರ. ಮಂದಿ ಅದನ್ನ ಕ್ರೆಡಿಟ್ ಕಾರ್ಡ್ ತಗೊಂಡು ಶಾಪಿಂಗ್ ಮಾಡಕ್ ಹೋಗ್ತಾರೆ. ಕೆಲವೊಂದ್ ಕಡೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ರಿ ಅಂತಾರ ಕರೆನ್ಸಿ. ಬಟ್ ಅದು ಅಷ್ಟ ಡೇಂಜರ್ ಐತಿ. ಗೊತ್ತಿಲ್ದ ಸಿಕ್ಕಾಪಟ್ಟೆ ಖರ್ಚಾಗೋದಕ್ಕೆ ಬಿಸಿನೆಸ್ ಮನಿಗೆ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಅಂತ ಕೊಡ್ತಿರ್ತಾವ. ಅದಕ್ಕೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಕ್ರೆಡಿಟಾರ್ಸ್ ನೋಡ್ರಿ ಡಿದಾಗ ಎರಡ್ ಅದಾವ. ಅದಕ್ಕ ಮತ್ತ ಟ್ರೇಡ್ ಪೇಯಬಲ್ಸ್ ಅಂತ ಕರೀತಾರು. ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್. ನಾವು ಮುಂಗಡವಾಗಿ ಗ್ರಾಹಕರಿಂದ ಹಣವನ್ನು ಇಸಿದುಕೊಳ್ಳೋದು. ಇದಾದ ಕೂಡ ಈ ಅದರ್ ಲಯಬಿಲಿಟೀಸ್ ಬಿಟ್ಟು ಬೇರೆ ಏನಾರ ಲಯಬಿಲಿಟೀಸ್ ಇದ್ರೆ ಎಫ್ ನೋಡ್ರಿ ಪ್ರಾವಿಷನ್ಸ್ ಐತಿ. ಅದ್ರೊಳಗ ನಾವು ಬೇರೆ ಸ್ಟೈಲ್ ಹಾಕಿರ್ತೀವಿ. ಏನಂದ್ರೆ ಒಂದನೇದು ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಕಂಟಿಂಜೆನ್ಸೀಸ್, ಪ್ರಾವಿಷನ್ ಫಾರ್ ಇನ್ಶೂರೆನ್ಸ್, ಅದರ್ ಪ್ರಾವಿಷನ್ಸ್ ಇಫ್ ಎನಿ. ಸೊ ಇಷ್ಟೆಲ್ಲ ಐಟಮ್ಸ್ ಇನ್ನರ್ ಕಾಲಮ್ದಾಗ ಇಟ್ಕೊಂಡು ಇಷ್ಟು ಪ್ರಾವಿಷನ್ ಇದ್ದ ಅಂದ್ರೆ ಅದನ್ನ ಹೊರಗಡೆ ತಗೊಂಡು ಟೋಟಲ್ ಮಾಡಿದ್ರೆ ಈ ಟೋಟಲ್ ಕೆಳಗಿನ ಟೋಟಲ್ಗೆ ಹೊಂದಿಸ್ಬೇಕು. ಅಮೌಂಟ್ ಸೇಮ್ ಇರ್ಬೇಕು. ಇವೆಲ್ಲ ಲಯಬಿಲಿಟಿ ಸೈಡ್ ಅಮೌಂಟ್
ಒಂದ್ ಕಡೆ ಅದು ಇವು ನೋಡ್ರಿ. ಎದೊಳಗ ಒಂದನೇದ್ರೊಳಗ 2 AB, ಎರಡನೇದ್ರೊಳಗ ABCDEF, ಮತ್ತ ಡಿ ದಾಗ 2 ಐಟಮ್ ಅದಾವು, ಎಫ್ ದಾಗ 4 ಐಟಮ್. ಸೊ ಹಿಂಗ ಈ ಮಾಡೆಲ್ದಾಗ ನಿಮ್ಗೆ ಏನಾಗಿರ್ಬೇಕು ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಲಯಬಿಲಿಟಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ರೆಡಿ ಮಾಡ್ಬೇಕು. ಇನ್ನ ಅಸೆಟ್ಸ್ ಒಳಗ ನೋಡ್ರಿ, ಇದಕ್ಕ ಸಂಬಂಧಪಟ್ಟಂತೆ ನೀವು ನೋಟ್ಗಳನ್ನ ಕೊಟ್ಟಿವಿ, ಪೂರಕವಾದಂತ ನೋಟ್ಗಳನ್ನ. ಇಲ್ಲಿ ಬಂದಿರ್ತಕ್ಕಂಥ ಫಿಗರ್ ನೋಟ್ ತಗಿಂದ ಬಂದು ತಯಾರು ಮಾಡ್ಕೊಂಡು ಫೈನಲ್ ಫಿಗರ್ ತಂದು ಇಲ್ಲಿ ಹಚ್ಬೇಕು. ಸೊ ಅಸೆಟ್ಸ್ ಒಳಗ ಫಿಕ್ಸ್ಡ್ ಅಸೆಟ್ಸ್ ಐತಿ, ಇನ್ವೆಸ್ಟ್ಮೆಂಟ್ಸ್ ಐತಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಐತಿ, ಇನ್ವೆಂಟರೀಸ್ ಅಂದ್ರೆ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಅದು ABCD ಹಾಕೋತ್ ಬರ್ಬೇಕು. ಇಲ್ಲಿ ನೋಡಿ, ದೊಡ್ಡ AB ಬೇರೆ ಇವು. ಇದು ಎ ಲಯಬಿಲಿಟೀಸ್ ಹೆಡಿಂಗ್, ಅದು ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ಅತ್ತೆ. ಬಿ ಏನಂದ್ರೆ ಅಸೆಟ್ಸ್, ಇದ್ರೊಳಗ ಮತ್ತೆ ABCD ಚಾಲೋದು. ಹಿಂಗ್ ನೀವು ರೆಡಿ ಆಗಿರ್ಬೇಕದು. ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇನ್ವೆಂಟರೀಸ್. ಈ ಏನಪ್ಪಾ ಅಂದ್ರೆ ಡೆಟಾರ್ಸ್. ಡೆಟಾರ್ಸ್ ಒಳಗ 2 ಪಾರ್ಟ್, ಟ್ರೇಡ್ ರಿಸೀವಬಲ್ಸ್, ಅಡ್ವಾನ್ಸ್ ಅಡ್ವಾನ್ಸ್ ಟು ಸಪ್ಲೈಯರ್ಸ್. ಇಲ್ಲಿ ನೋಡ್ರಿ, ಲಯಬಿಲಿಟಿ ಸೈಡ್ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಇದ್ರೆ ಇಲ್ಲಿ ಅಡ್ವಾನ್ಸ್ ಫ್ರಮ್ ಅನ್ನಂಗಿಲ್ಲ, ಅಡ್ವಾನ್ಸ್ ಟು ಸಪ್ಲೈಯರ್ಸ್. ಸೊ ನಮ್ಗ ಬರ್ಬೇಕಾಗಿತ್ತಂದ್ರೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡ ಕಚ್ಚಾ ವಸ್ತುಗಳನ್ನ ಅಥವಾ ನಮ್ಮ ಸರಕುಗಳನ್ನ ನಾವು ಪರ್ಚೇಸ್ ಮಾಡ್ಬೇಕಾಗ್ತತಿ. ಸೊ ಅದಕ್ಕೆ ಒಮ್ಮಿಗೆ ಅವ್ರ ಕಡೆ ಸ್ಟಾಕ್ ಇಲ್ಲ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಹೋಗ್ರಿ, ಬಂದ ತಕ್ಷಣ ನಿಮ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅಡ್ವಾನ್ಸ್ ಟು ಸಪ್ಲೈಯರ್ಸ್ ಎದ್ರಾಗ ಬರ್ತೈತಿ, ಡೆಟಾರ್ಸ್ ಹೆಡಿಂಗ್ ಕೆಳಗೆ ಇಡಬೇಕು. ಟ್ರೇಡ್ ರಿಸೀವಬಲ್ಸ್ ಮತ್ತು ಅಡ್ವಾನ್ಸ್ ಟು ಸಪ್ಲೈಯರ್ಸ್. ಅಡ್ವಾನ್ಸ್ ಫ್ರಾಮ್ ಕಸ್ಟಮರ್ಸ್ ಎಲ್ಲಿ ಇಡ್ಬೇಕು, ಕ್ರೆಡಿಟಾರ್ಸ್ ಆಗಿಡ್ಬೇಕು. ಅಲ್ಲಿ ಫ್ರಾಮ್ ಬೇರೆ, ಟು ಬೇರೆ. ಸೊ ನೋಡಾಕ ನಿಮಗೆ ಅಡ್ವಾನ್ಸ್ ಅಂದ್ಕೂಳೆ ಪಟ್ನ ಉಲ್ಟಾ ಪಟ್ಟ ಇಟ್ಟಿರಿ. ನೆಕ್ಸ್ಟ್ ಎಫ್ ನೋಡ್ರಿ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಾಲೆಂಟ್. ಸೀದಾ ಔಟರ್ ಕಾಲಮ್ ಹೋಗತ್ತಿದೆ. ಇವೆರಡು ಪ್ಲಸ್ ಮಾಡ್ಕೊಂಡು ಇನ್ನರ್ ಕಾಲಮ್ದಾಗ ಇದು ಔಟರ್ ಕಾಲಮ್ನಾಗ ಹೋಗತಿ. ಯಾವುದು ಟ್ರೇಡ್ ರಿಸೀವಬಲ್ ಮತ್ತು ಅಡ್ವಾನ್ಸ್ ಟು ಸಪ್ಲೈಯರ್ ಇನ್ನರ್ ಕಾಲಮ್ ಇಟ್ಟು ಔಟರ್ ಕಾಲಮ್ನಾಗ ಇಡ್ಬೇಕು. ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಾಲೆಂಟ್ ಟು ಔಟರ್ ಕಾಲಮ್ ಡೈರೆಕ್ಟ್, ಅದರ್ಸ್ ಅಸೆಟ್ಸ್ ಇನ್ ಔಟರ್ ಕಾಲಮ್. ಸೊ ಇವೆಲ್ಲಿಂದ ನೋಡ್ರಿ, ಯಾವ್ದು ಈ ಒಂದೇ ನಿಮಗೆ ಬರ್ತಕ್ಕಂಥ 2 ಐಟಮ್ ಇನ್ನರ್ ಕಾಲಮ್ದಾಗ. ಇಲ್ಲಿ ಯಾವ್ದು ಡಿ ಮತ್ತು ಎಫ್ ಮ್ಯಾಲೆ ಲಯಬಿಲಿಟಿ ಸೈಡ್, ಅವು ಇನ್ನರ್ ಕಾಲಮ್ದಾಗ ಬರುವಂತವು ಸ್ವಲ್ಪ ನೆನ್ಪಿಡ್ಬೇಕು. ಪ್ರಾವಿಷನ್ಸ್ ಒಂದು ನೆನ್ಪಿಡ್ಬೇಕು, ಡೇಟಾಸ್ ಒಂದು ನೆನ್ಪಿಡ್ಬೇಕು. ಇಲ್ಲಿ ಕ್ರೆಡಿಟಾರ್ಸ್ ಒಂದು ನೆನ್ಪಿಟ್ರೆ ಅಲ್ಲಿ ಕ್ರೆಡಿಟಾರ್ಸ್ ಮತ್ತು ಪ್ರಾವಿಷನ್ಸ್ ಐತಿ, ಇಲ್ಲಿ ಡೇಟಾಸ್. ಸೊ ಇಷ್ಟು ನೆನ್ಪಿಟ್ಟು ಫಾರ್ಮೆಟ್ ರೆಡಿ ಇಡ್ರಿ. ಇದಕ್ಕೆ ಇದ್ರ ಮೇಲೆ ನಮಗ 5 ಮಾರ್ಕ್ಸ್ ಹೆಂಗ್ ಬೀಳ್ತಾವು ತಯಾರು ಮಾಡಿರ್ತಾರ. ಒನ್ಲಿ ಅಸೆಟ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಒಂದು 5-6 ಐಟಮ್ ಕೊಟ್ಟಿರ್ತಾರ ಹುಡುಗರಿಗೆ, ಸ್ಮಾಲ್ ಹೆಂಗ್ ತಯಾರು ಮಾಡ್ತಾರ 5 ಮಾರ್ಕ್ಸ್. ಸೊ ಇಲ್ಲಿ ನೆಕ್ಸ್ಟ್ ಲೆಕ್ಕ ಆಯ್ತು 5 ಮಾರ್ಕ್ಸ್ ನೋಟ್. ಇದ್ರ ನೋಟ್ ಒಂದ್ ಸ್ವಲ್ಪ ಇದಕ್ಕ ಹೇಳಿ ನೋಡ್ರಿ, ನೋಟ್ ಏನಿದೆ. ಸೊ ಎಕ್ಸ್ಪ್ರೆಷನ್ ಐತಿ ಇದಕ್ಕ ಈ ಸ್ಟೇಟ್ಮೆಂಟ್ ನೋಟ್ 1 ಏನೈತಿ, ಟು ಶೋ ದ ಪ್ರೀವಿಯಸ್ ಇಯರ್ ಫಿಗರ್. ಅಂದ್ರೆ ಹಿಂದಿನ ವರ್ಷದ ಫಿಗರ್ ಇರಂಗಿಲ್ಲ. 1 or more ಕಾಲಮ್ ಶುಡ್ ಬಿ ಪ್ರೊವೈಡೆಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಈಗ ಅದನ್ನೇನು ಕೊಟ್ಟಿರೋದಿಲ್ಲ, ಹಿಂದಿನ ವರ್ಷದ ಬಿಟ್ಬಿಡ್ರಿ, ಅದು ನೋಟ್ 1 ಬಿಟ್ಬಿಡ್ರಿ. ಕಾಂಟಿಂಜೆಂಟ್ ಅಂಡ್ ಕಾಂಟಿಂಜೆಂಟ್ ಲಯಬಿಲಿಟೀಸ್ ನಾಟ್ ಪ್ರೊವೈಡೆಡ್ ಫಾರ್ ಶುಡ್ ಬಿ ಸ್ಟೇಟೆಡ್. ಅಂದ್ರೆ ಭವಿಷ್ಯತ್ತಿನಲ್ಲಿ ನಿಮ್ಗೆ ಏನಾದ್ರು ಜವಾಬ್ದಾರಿಗಳು ಉದ್ಭವ ಆದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಹೇಳ್ಬೇಕು. ನಾಟ್ ಪ್ರೊವೈಡೆಡ್ ಫಾರ್ ಅಂದ್ರೆ ಅದಕ್ಕೆ ಸಲುವಾಗಿ ನೀವು ರೊಕ್ಕ ತೆಗಿಡ್ಬೇಕು. ಕೋರ್ಟ್ ಕೇಸ್ ಅದು ಆಗಿದ್ವು ತಿಳ್ಕೊರಿ, ನಮ್ಮಂತೆನೆ ಆಗ್ಬೋದು, ಅವ್ರಂತೆನೆ ಆಗ್ಬೋದು. ಅವ್ರಂತೆ ಆದ್ರೆ ಕೊಡೋದ್ ಬತ್ತಂದ್ರೆ ಅದಕ್ಕೆ ನಾವು ರೊಕ್ಕ ತೆಗಿಡ್ಬೇಕು, ಇಷ್ಟು ಕೊಡೋದ್ ಬರ್ತೇಳಿ. ಸೊ ನಮ್ಮಂತೆ ಆತಂದ್ರೆ ಲಯಬಿಲಿಟಿ ಉದ್ಭವ ಆಗುದಿಲ್ಲ. ಅವ್ರಂತೆ ಆದ್ರೆ ನಾವು ಲಯಬಿಲಿಟಿ ಉದ್ಭವ ಆಗ್ತಾವ. ಸೊ ಅದಕ್ಕೆ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂದ್ರೆ ಭವಿಷ್ಯತ್ತಿನಲ್ಲಿ ನಮಗೆ ಉದ್ಭವ ಆಗ್ತಕ್ಕಂಥ ಹೊಣೆಗಾರಿಕೆಗೆ ನಾವು ಹಣವನ್ನು ತೆಗೆದು ಇಡಬೇಕಾಗ್ತತಿ. ಅದು ಒಂದ್ ವೇಳೆ ತೆಗೆದಿಟ್ಟಿಲ್ಲ ಅಂದ್ರೆ ತೆಗೆದಿಟ್ಟಿಲ್ಲ ಅಂತ ಹೇಳ್ಬೇಕು, ಶುಡ್ ಬಿ ಸ್ಟೇಟೆಡ್. ನೆಕ್ಸ್ಟ್, ದ ಡಿಸ್ಕ್ಲೋಸರ್ ರಿಕ್ವೈರ್ಡ್ ಅಂಡರ್ ಸೆಕ್ಷನ್ 22 ಆಫ್ ದ MSME. MSME ಅಂದ್ರೆ ನಿಮ್ಗೆ ಗೊತ್ತಲ್ಲ ಎಕನಾಮಿಕ್ಸ್ ದಾಗ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್. ಈ ಕಾಯ್ದೆ ಪ್ರಕಾರ 2006 ಕಾಯ್ದೆ ಪ್ರಕಾರ ಪರಿಚ್ಛೇದ 22 ಪ್ರಕಾರ ಮೇ ಬಿ ಆಡೆಡ್ ಆಸ್ ಎ ಅಟ್ಯಾಚ್ಮೆಂಟ್ ಟು ದಿ ಎಬವ್ ಫಾರ್ಮ್. ಅದನ್ನು ಸಪರೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ನೀವು ಡಿಸ್ಕ್ಲೋಸರ್ ಮಾಡಿ ಈ ಸ್ಟೇಟ್ಮೆಂಟ್ ಜೊತೆಗೆ ಅದನ್ನ ಹಚ್ಚಿ ಕೊಡ್ಬೇಕು ಅಂತ ಹೇಳ್ತಾರೆ. ಡಿಸ್ಕ್ಲೋಸರ್ ಮಾಡ್ಬೇಕಂತ, ಅದಕ್ಕೆ ಸಪ್ಲಿಮೆಂಟರಿ ಅಂತ ಅದನ್ನ ಈ ಸ್ಟೇಟ್ಮೆಂಟ್ ಗೆ ನಾವು ಪೂರಕವಾಗಿ ಅದನ್ನ ಇಡಬೇಕು. ಎನಿ ಅದರ್ ಡಿಸ್ಕ್ಲೋಸರ್ ವಿಚ್ ದ LLP ಥಿಂಗ್ಸ್ ಏನಂದ್ರೆ ಪ್ರಾಪರ್. ಇದ್ ಬಿಟ್ಟು ಮತ್ತೆ ಏನಾರ ಅಟ್ಯಾಚ್ಮೆಂಟ್ ಮಾಡೋದಿದ್ರೆ ಸಂಪೂರ್ಣವಾಗಿ ಮಾಹಿತಿ ಅದನ್ನ ನಾವು ಅಸೆಟ್ಸ್ ಅಂಡ್ ಲಯಬಿಲಿಟಿ ಸಂಬಂಧಪಟ್ಟಂತೆ ಕೊಡಬೇಕಾಗ್ತದೆ. ಸೊ ನೋಡ್ರಿ, ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ಹೆಂಗೈತಿ ನೋಟ್, ಇದು ಇಂಪಾರ್ಟೆಂಟ್ ಐತ್ರ. ಮತ್ತೆ ನಿಮ್ಗೆ ಯಾಕಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ನೀವು ಮಾಡಿರ್ತಿರಲ್ಲ, ಓಪನಿಂಗ್ ಕ್ಯಾಪಿಟಲ್ ಆಡ್ ನೆಟ್ ಪ್ರಾಫಿಟ್ ಹತ್ತಿರಲ್ಲ, ಆ ಪಾರ್ಟ್ನರ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು 2 ಕುಡ್ಸೋದ್ ಬಂದು ಗೊತ್ತಾಯ್ತು. ಇವ್ನ ಕೂಡಿಸ್ರಿ, ಏನ್ ಕಳಿ ಬರ್ತಾವು,
ಡ್ರಾಯಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಳೆದ ಕೂಡಲೇ ಅವನು ಕ್ಲೋಸಿಂಗ್ ಕ್ಯಾಪಿಟಲ್ ಐತ್ಲಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪಾರ್ಟ್ನರ್ ಇಬ್ರು ಪಾರ್ಟ್ನರ್ ಇದ್ರೆ ಎಲ್ಲಾ ಪಾರ್ಟ್ನರ್ಗೂ ಹಿಂಗ ಮಾಡ್ಕೊತ ಬರ್ಬೇಕು ಒಬ್ಬೊಬ್ಬನ್ ಸಪ್ರೇಟ್ ನಾವು ಎಕ್ಸಾಂಪಲ್ ತಗೊಂಡಿವಿ ಎಕ್ಸ್ ಅದ ಮತ್ತು ವೈ ಇದೆ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ದಾಗ ಕೊಟ್ಟಿದ್ರೆ ಪ್ರಾಫಿಟ್ ಹಂಚಿರ್ತೀವಿ ನೋಡ್ರಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ದಾಗ ಇದೀಗ ಅಮೋಘ ಮತ್ತು ಅಕ್ಷಯ್ ಹಂಚಿದ್ರು ನೋಡ್ರಿ ಅದು ಸೊ ಹಂಗೇನ್ ಹಂಚಿದ್ರ ಅವ್ರದ್ದು ಸಪ್ರೇಟ್ ಈಕ್ವಲ್ ಪಾರ್ಟ್ನರ್ ಇದ್ರೆ ಸೇಮ್ ಬರ್ತೈತಿ 3:2 ಇತ್ತಂದ್ರೆ 2:3 ಇತ್ತಂದ್ರೆ ಬೇರೆ ಬೇರೆ ಬರ್ತೈತಿ ಸೊ ಅದಕ್ಕೆ ನೋಡ್ರಿ ಅದ್ ಹೆಂಗ್ ಬರ್ತೈತಂಗ ಅಷ್ಟು ಅವ್ರು ಬಂದಿರ್ತಕ್ಕಂಥ ಲಾಭ ಮತ್ತ ಬಂಡವಾಳದ ಮೇಲೆ ಬಡ್ಡಿ ಕೊಟ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದನ್ನ ಆಡ್ ಮಾಡ್ಬೇಕು ಏನ್ ಕಳಿಬೇಕು ಡ್ರಾಯಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಳಿಬೇಕು ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಇತ್ತು ಇದು ಬ್ಯಾಲೆನ್ಸ್ ಶೀಟ್ ಬರ್ತೈತಿ ಅಲ್ಲಿ ಆಡ್ ಮಾಡ್ತೀವಿ ನಾವು ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಂಡ್ ಲಯಬಿಲಿಟೀಸ್ ಹತ್ತಿತ್ಲ ಅಲ್ಲಿ ನಾವು ಇನ್ನರ್ ಕಾಲಮ್ದಾಗ ಎಕ್ಸ್ ಅದು ಇನ್ನರ್ ಕಾಲಮ್ ಹಾಕೋದು ವೈದ್ ಇನ್ನರ್ ಟೋಟಲ್ ಇವೆರಡು ಕೂಡಿಸಿದ್ದು ಔಟರ್ ಕಾಲಮ್ಗ ಹೋಗೋದು ಸೊ ಅದಕ್ಕೆ ಇದು ಏನ್ ಹೆಡಿಂಗ್ ಹಾಕೋಬೇಕು ನೀವು ಕಾಂಟ್ರಿಬ್ಯೂಷನ್ assuming that there are two partners Mr. X ಮತ್ತು Mr. Y. ಸೊ ನೆಕ್ಸ್ಟ್ ಮುಂದಿನ ಪೇಜ್ ಹೋಗ್ರಿ ಹಿಂಗ ನೋಟ್ ಅದಾವು ನೋಟ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಐತಿ ನೋಡ್ರಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈ ಮಾಡೆಲ್ದಾಗ ಇರ್ಬೇಕು ಓಪನಿಂಗ್ ರಿಸರ್ವ್ ಆಡ್ ಎಡಿಷನ್ ಮೇಡ್ ಈ ವರ್ಷ ಏನಾರ ರಿಸರ್ವ್ ಕ್ರಿಯೇಟ್ ಮಾಡಿದ್ರೆ ಈ ವರ್ಷ ಏನಾರ ಅದನ್ನ ಯುಟಿಲೈಸ್ ಮಾಡಿದ್ರೆ ಲೆಸ್ ಮಾಡ್ಬೇಕು ಮುಂದ ಅದಕ್ಕ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಆಡ್ ಮಾಡ್ಬೇಕು ಲಾಸ್ಟ್ ಫೈನಲ್ ಫಿಗರ್ ಏನ್ ಬರ್ತಲ್ಲ ಇದನ್ನ ಸ್ಟೇಟ್ಮೆಂಟ್ ತಗೋಬೇಕು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಮಗ್ ಬರೋದು ಇದೆ ರೌಂಡ್ ಮಾಡಿಲ್ಲ ಆ ಫಿಗರ್ ಏನಾರ ನೀವು ಕುಡ್ಸೋದು ಕಳಿತಂದ್ರೆ ನೋಟ್ ಮಾಡ್ಕೋಬೇಕು ಎ ಬಿ ನೆಕ್ಸ್ಟ್ ಎರಡನೇ ನೋಡ್ರಿ ಲಯಬಿಲಿಟೀಸ್ ಸೆಕ್ಯೂರ್ಡ್ ಲೋನ್ ಇದ್ರೆ ಫ್ರಮ್ ಬ್ಯಾಂಕ್ ನಿಂದ ಪಡೆದಿರ್ತಕ್ಕಂಥ ಭದ್ರಾ ಸಾಲಗಳು ಬೇರೆಯವ್ರ ಕಡೆಯಿಂದ ಪಡೆದಿರ್ತಕ್ಕಂಥ ಸಾಲಗಳು ಎರಡು ಕೂಡಿಸ್ಬೇಕು ಇದ್ರ ಟೋಟಲ್ ಬ್ಯಾಲೆನ್ಸ್ ಶೀಟ್ ಬರ್ತದೆ ಸೊ ದ ನೇಚರ್ ಆಫ್ ದ ಸೆಕ್ಯೂರಿಟೀಸ್ ಪ್ರೊವೈಡೆಡ್ ಅಗೇನ್ಸ್ಟ್ ದ ಲೋನ್ ಶುಡ್ ಬಿ ಪ್ರೊವೈಡೆಡ್ ಅದು ಒತ್ತೆ ಇಟ್ರಿ ಬಿಲ್ಡಿಂಗ್ ಒತ್ತೆ ಇಟ್ರಿ ಬಿಲ್ಡಿಂಗು ಹೊಲ ಒತ್ತೆ ಇಟ್ಟಿದ್ರೆ 8 ಎಕರೆ ಒತ್ತೆ ಇಟ್ಟಿದ್ರಿ ಅದ್ರ ಮೇಲೆ ಬೋಜ ಬಂದಿರ್ತದೆ ಬ್ಯಾಂಕ್ ಸೊ ಅವನ್ನ ಮಷಿನರಿ ಒತ್ತೆ ಇಟ್ಟಿದ್ರೆ ಮಷಿನರಿ ಫರ್ನಿಚರ್ ಒತ್ತೆ ಇಟ್ಟಿದ್ರೆ ಫರ್ನಿಚರ್ ಯಾವ್ದು ಒತ್ತೆ ಇಟ್ರೆ ಆಸ್ತಿ ಅನ್ನೋದು ಹೇಳ್ಬೇಕು ಬಂಗಾರ ಒತ್ತೆ ಇಟ್ಟಿದ್ರೆ ಬಂಗಾರ ಇಟ್ಟಿರಿ 2 ತೊಲಿದ್ ಇಟ್ಟಿರಿ ಇವೆಲ್ಲ ಡೀಟೇಲ್ ನೀವು ಕೊಡಬೇಕಾಕತಿ ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಲೋನ್ ಫ್ರಮ್ ಬ್ಯಾಂಕ್ಸ್ ಫ್ರಮ್ ಅದರ್ಸ್ ಇದು ಫೈನಲ್ ಫಿಗರ್ ಅಟ ಏನಂದ್ರೆ ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ನಾವೇನ್ ಮಾಡಿರ್ತೀವಲ್ಲ ಹಂಗ್ ಬರ್ತಿರ್ತದ ನೆಕ್ಸ್ಟ್ ಮುಂದಿನ ಪೇಜಿಗೆ ಹೋಗ್ತೀವಿ ನೋಡ್ರಿ ನೋಟಿಗೆ ಎಕ್ಸ್ಪ್ರೆಷನ್ ಮುಂದಿಂದು ಶಾರ್ಟ್ ಟರ್ಮ್ ಲೋನ್ ಫ್ರಮ್ ಬ್ಯಾಂಕ್ಸ್ ಫ್ರಮ್ ಅದರ್ಸ್ ಇವು ಕೂಡ್ಸೋದು ಇದು ಬರ್ತೈತಿ ನೆಕ್ಸ್ಟ್ ನೋಡ್ರಿ ಕ್ರೆಡಿಟಾರ್ಸ್ ಟ್ರೇಡ್ ಪೇಯಬಲ್ಸ್ ಅಡ್ವಾನ್ಸ್ ಕಸ್ಟಮರ್ಸ್ ಇದು ಮಾಡಿ ಇದ್ರ ಟೋಟಲ್ ಅಷ್ಟ ನಾವು ಅಲ್ಲಿ ತಗೊಂಡಿರ್ತೇವೆ ಬ್ಯಾಲೆನ್ಸ್ ಶೀಟಿಗೆ ನೆಕ್ಸ್ಟ್ ಅಡ್ವಾನ್ಸ್ ಕಸ್ಟಮರ್ಸ್ ಇನ್ಕ್ಲೂಡ್ಸ್ ದ ಅಮೌಂಟ್ ರಿಸೀವ್ಡ್ ಫ್ರಮ್ ಎಗೇನೆಸ್ಟ್ ಆರ್ಡರ್ ಫಾರ್ ಸಪ್ಲೈ ಆರ್ ರೆಂಡರಿಂಗ್ ದ ಸರ್ವಿಸಸ್ ಅವ್ರ ಕಡೆ ಅಡ್ವಾನ್ಸ್ ಇಸ್ಕೊಂಡು ನಾವು ಸರ್ವಿಸ್ ಕೊಡ್ತೀವಿ ಅಥವಾ ಗೂಡ್ಸ್ ಕಳಿಸ್ತೀವಿ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮುಂದ ಡೆಲಿವರಿ ಕೊಟ್ಟ ತಕ್ಷಣ ಕೊಡುವಂತದ್ದು ಇರ್ತೈತಿ ಮೊದಲು ಅಡ್ವಾನ್ಸ್ ಕೊಟ್ಟ ಮೇಲೆ ಎಲ್ಲಾ ರೊಕ್ಕ ತುಂಬಿದ್ಮೇಲೆ ನಿಮ್ಗೆ ಬರ್ತೈತಿ ಅಂತ ಇರ್ತೈತಿ ಅದಕ್ಕೆ ನಿಮ್ಗೆ ಅಡ್ವಾನ್ಸ್ ಇಸ್ಕೊಂಡು ಕಳಿಸ್ತಿದ್ರೆ ಇದು ಅಡ್ವಾನ್ಸ್ ಫ್ರಮ್ ಸಪ್ಲೈಯರ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಔಟ್ಸ್ಟ್ಯಾಂಡಿಂಗ್ ನೋಡ್ರಿ ಅದರ್ ಲೈಬಿಲಿಟಿ ಒಳಗ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಆನ್ ಬಾರೋಯಿಂಗ್ಸ್ ಅಂದ್ರೆ ನಾವ್ ಏನಾದ್ರು ಸಾಲ ತಂದ್ರೆ ಅದ್ಮೇಲೆ ಬಡ್ಡಿ ಬಾಕಿ ಉಳಿದಿತ್ತಂದ್ರೆ ಇಂಟ್ರೆಸ್ಟ್ ಅಕ್ರೂಡ್ ಡ್ಯೂ ಆನ್ ಬಾರೋಯಿಂಗ್ಸ್ ದೆನ್ ಅನ್ಪೇಡ್ ಎಕ್ಸ್ಪೆನ್ಸಸ್ ಕೊಡ್ಲಾರ್ದು ಅದರ್ಸ್ ಇಪಿ ನೀವೆಲ್ಲ ಸೇರಿ ಲಾಸ್ಟ್ ಟೋಟಲ್ ಅಮೌಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನೆಕ್ಸ್ಟ್ ಪ್ರಾವಿಷನ್ಸ್ ಎದಕ್ ಸಲುವಾಗಿ ಮಾಡೋದು ನಾವು ಟ್ಯಾಕ್ಸ್ ಸಲುವಾಗಿ ನೋಡ್ರಿ 4 ಪ್ರಕಾರ ಪ್ರಾವಿಷನ್ ಟ್ಯಾಕ್ಸೇಷನ್ ಕಾಂಟಿಂಜೆನ್ಸಿ ದೆನ್ ಫಾರ್ ಪೇಯಬಲ್ಸ್ ಅದರ್ಸ್ ಸೊ 4 ಐಟಮ್ಸ್ ಈ ಟೋಟಲ್ ಏನಿತ್ಲ ಪ್ರಾವಿಷನ್ಸ್ ಅಂತ ಒಂದು ಐಟಮ್ ಬರ್ತದೆ ನೆಕ್ಸ್ಟ್ ಅಸೆಟ್ಸ್ ಬಂದಾಗ ಅಸೆಟ್ಸ್ ಒಳಗೆ ನಿಮ್ಗೆ ಏನ್ ಬರ್ಬೋದು ಗುಡ್ವಿಲ್ ಸೀದಾ ಔಟರ್ ಕಾಲಮ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ ಲ್ಯಾಂಡ್ ಬಿಲ್ಡಿಂಗ್ ಬರೋದು ಲೆಸ್ ಡೆಪ್ರಿಷನ್ ಇದ್ರೆ ಅಪ್ರಿಷಿಯೇಷನ್ ಇದ್ರೆ ಆಡ್ ಮಾಡೋದು ಇಲ್ಲ ಪ್ರತಿಯೊಂದು ಅಸೆಟ್ ತಗೊಳ್ಳೋದು ಅದಕ್ಕೆ ಡೆಪ್ರಿಷಿಯೇಷನ್ ಮಾಡೋದು ಲ್ಯಾಂಡ್ ತಗೊಳ್ಳೋದು ಅದಕ್ಕೆ ಡೆಪ್ರಿಷಿಯೇಷನ್ ತಗೊಳ್ಳೋದು ಫೈನಲ್ ಮಾಡೋದು ಫರ್ನಿಚರ್ ತಗೊಳ್ಳೋದು ಡೆಪ್ರಿಷಿಯೇಷನ್ ತಗೊಳ್ಳೋದು ಔಟರ್ ಕಾಲಮ್ನಾಗ ಇಡೋದು ದೆನ್ ಕಂಪ್ಯೂಟರ್ ಅಂಡ್ ಸಾಫ್ಟ್ವೇರ್ ಅದಕ್ಕೂ ಡೆಪ್ರಿಷಿಯೇಷನ್ ಅದು ಮಾಡ್ಬೋದು ಪೇಟೆಂಟ್ ಟ್ರೇಡ್ ಮಾರ್ಕ್ಸ್ ಡಿಸೈನ್ಸ್ ಇವನ್ ತಗೊಳ್ಳೋದು ಮೈನಿಂಗ್ ರೈಟ್ಸ್ ತಗೊಳ್ಳೋದು ಎಷ್ಟು ಅಸೆಟ್ ಬರ್ತಾವ ಎಲ್ಲಾ ತಗೊಂಡ್ ಟೋಟಲ್ ಮಾಡೋದು ನಮಗ್ ಬ್ಯಾಲೆನ್ಸ್ ಶೀಟ್ ದಾಗ ಫಿಕ್ಸ್ಡ್ ಅಸೆಟ್ ಅಂತ ಈ ಐಟಮ್ ಬರ್ತದೆ ನೋಡ್ರಿ ರೌಂಡ್ ಮಾಡಿಲ್ಲ ಆ ಐಟಮ್ ಬರ್ತದೆ ಅದ್ರಂಗ ಇನ್ವೆಸ್ಟ್ಮೆಂಟ್ಸ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್ ಅದರ್ಸ್ ಈ ಟೋಟಲ್ ಐಟಮ್ಸ್ ನಮ್ಗ ಸ್ಟೇಟ್ಮೆಂಟ್ ದಾಗ ಬರ್ತಾವ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಹೌದಾ ಸೆಕ್ಯೂರ್ಡ್ ಲೋನ್ಸ್ ಅನ್ಸೆಕ್ಯೂರ್ಡ್ ಲೋನ್ಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್
ದೆನ್ ಅಡ್ವಾನ್ಸ್ ರಿಶಿವಬಲ್ ಇಷ್ಟು ಮಾಡಿ ಇದ್ರ ಟೋಟಲ್ ಅಷ್ಟ ಬ್ಯಾಲೆನ್ಸ್ ಶೀಟ್ ಬರುತ್ತೆ ನೋಟ್. ಅದರಂಗೆ ನೆಕ್ಸ್ಟ್ ಅಂದ್ರೆ ಇನ್ವೆಂಟರೀಸ್. ಇನ್ವೆಂಟರಿ ನೋಡ್ರಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಸ್ಪೇಸ್ ಅಂಡ್ ಸ್ಟೋರೇಜ್. ಲಾಸ್ಟ್ ಏನೈತಿ ಇದಷ್ಟ ನಿಮ್ಗೆ ಏನ್ ಬರುತ್ತೆ ಇನ್ವೆಂಟರೀಸ್ ಅಂತ. ನಾ ಏನ್ ರೌಂಡ್ ಮಾಡಿಲ್ಲ ಆ ಅಮೌಂಟ್ ಅಲ್ಲಿ ಸ್ಟೇಟ್ಮೆಂಟ್. ಡೆಟಾರ್ಸ್ ನೋಡ್ರಿ, ಟ್ರೇಡ್ ರಿಶಿವಬಲ್ಸ್, ಅಡ್ವಾನ್ಸ್ ಟು ಸಪ್ಲೈಯರ್ಸ್. ಇದೇನಿತ್ಲ ಇದು ಬ್ಯಾಲೆನ್ಸ್ ಶೀಟ್ಗೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರ್ತದೆ. ಎಲ್ಲಿ ನಾ ರೌಂಡ್ ಮಾಡ್ತೀನಿ ಆ ಫಿಗರ್ ಟೋಟಲ್ ಫಿಗರ್ ತಗೋಬೇಕು ನೋಡ್ರಿ. ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸ್, ಚೆಕ್ಸ್ ಡ್ರಾಪ್ಸ್ ಆನ್ ಹ್ಯಾಂಡ್, ಅದರ್ಸ್ ಇಫ್ ಸ್ಪೆಸಿಫೈ. ಇದು ಫೈನಲ್ ಫಿಗರ್ ಏನ್ ರೌಂಡ್ ಮಾಡ್ತೀನಿ ಇದು ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರ್ತದೆ. ದೆನ್ ಅದರ್ ಅಸೆಟ್ಸ್ ಇದ್ರೆ ಒಂದ ಐಟಮ್ ಐತಿ ಇದ್ರ ಟೋಟಲ್. ಸೊ 5 ಮಾರ್ಕ್ಸ್ ಇಲ್ಲಿ ಚಾಲು ಆತ್ ನೋಡ್ರಿ ಲೆಕ್ಕ. ಇಲ್ಲಿ ಹೇಳ್ತೀನಿ ನೋಡ್ರಿ 5 ಮಾರ್ಕ್ಸ್. 5 ಮಾರ್ಕ್ಸ್ ಇಲ್ಲಿ ಐತಿ. ಇದು ಇಷ್ಟು ಸ್ಟೇಟ್ಮೆಂಟ್ ತಯಾರು ಮಾಡಿರ್ತಕ್ಕೋರಿ ಅಸೆಟ್ಸ್ ದ ನಿಮ್ಗೆ 5 ಮಾರ್ಕ್ಸ್ ಬೀಳ್ತದೆ. ಸೊ ಇವು 4 ಲೆಕ್ಕ 5 ಮಾರ್ಕ್ಸ್ ಅಲ್ಲಿ ಎರಡು ಹೇಳಿನಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸಂಬಂಧಪಟ್ಟದ ಐತಿ. ಸೊ ಇವೆರಡನ್ನ ನೀವು ಏನಂದ್ರ ಇದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸಂಬಂಧಪಟ್ಟದ 5 ಮಾರ್ಕ್ಸ್. ಅದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಸಂಬಂಧಪಟ್ಟದ. ಎಷ್ಟು ಐಟಮ್ ಅದಾವ ನೋಡ್ರಿ. ಈಗ ನೋಡ್ರಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಅನುಷಾ ಎಟೈತಿ 4 ಲಕ್ಷ, ಅರ್ಪಿತಾ ಎಟೈತಿ 3 ಲಕ್ಷ. ಇವ್ರದ್ದು ಡ್ರಾಯಿಂಗ್ಸ್ ಮೈನಸ್ ಮಾಡ್ತಿ. ಅನುಷಾಂದ್ 20,000, ಅರ್ಪಿತಾ 30,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಐತ್ಲ 4 ಲಕ್ಷದ ಮ್ಯಾಗ 5% ಮಾಡ್ಬೇಕು ಇಬ್ಬರದು. ಇವ್ರು 3 ಲಕ್ಷದ ಮ್ಯಾಗ 5% ಮಾಡ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಡ್ ಮಾಡ್ಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಲೆಸ್ ಮಾಡ್ಬೇಕು. ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟೈತಿ 1,40,000. ಇದನ್ನ ಏನ್ ಮಾಡ್ಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಬ್ರಿಗೂ ಪ್ರಾಫಿಟ್ ಶೇರಿಂಗ್ ಈಕ್ವಲ್ ಆಗಿ ಹಂಚ್ಬೇಕು. ಆಕಿಗೆ 70,000, ಇವ್ರಿಗೆ 70,000. ಸೊ ಇದು ನಾವು ಸೊಲ್ಯೂಷನ್ ತಯಾರು ಮಾಡೋದು ನೋಡ್ರಿ. ಇಲ್ಲೊಂದು ಅರ್ಧ ಬಂದು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ ಮೊದಲೇ ನೋಟ್ ಐತಿ ತಯಾರು ಮಾಡ್ತೀವಿ. ಸೊ ಯಾರ್ದ ಮೊದಲು ಯಾರದಾರ ಅನುಷಾ ಅದು ಕೂಡ ಅರ್ಪಿತಾ. ಸೊ ಇಲ್ಲಿ ಐತ್ ನೋಡ್ರಿ ಅವ್ರದ. ನೀವೇನ್ ಮಾಡ್ಬೇಕು ತಗೋಬೇಕು ಒಬ್ಬೊಬ್ರದ. ಸೊ ಅನುಷಾ ಅಂತ ನೋಡ್ರಿ 4 ಲಕ್ಷ, ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಅದ 5,4 20,000. ಮುಂದೆ ಪ್ರಾಫಿಟ್ ಶೇರ್ ಆಫ್ ಪ್ರಾಫಿಟ್ 70, 4,90,000 ರೂಪಾಯಿದಾಗ ಡ್ರಾಯಿಂಗ್ಸ್ 20,000 ರೂಪಾಯಿ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇತ್ತಂದ್ರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈನಸ್ ಮಾಡ್ಬೇಕಾಗತಿ. ಸೊ 470 ಇವ್ರದ್ದು ಬಂತು. ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಈ 3 ಲಕ್ಷ, 5 ಮೂರ್ಲೆ 15, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 15,000, ಆಮೇಲೆ ಪ್ರಾಫಿಟ್ ಶೇರ್ ಆಫ್ ಪ್ರಾಫಿಟ್ 70,000. ಸೊ 3,85,000. ಈಕಿದ ಡ್ರಾಯಿಂಗ್ ಸೆಟ್ ಐತಿ 30,000. 385 30 ತೆಗೆದ್ರೆ 355. ಇಷ್ಟು ಕುಡ್ದ ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಐತಿ 4,25,000. ಇಷ್ಟು ತಯಾರು ಮಾಡ್ರೆ 5 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ನಿಮ್ಗ? 5 ಮಾರ್ಕ್ಸ್. ಇನ್ನೊಂದು 5 ಮಾರ್ಕ್ಸ್ ಐತಿ ನೋಡ್ರಿ ಇಲ್ಲಿ ಎರಡನೇದು. From the following information provided by LLP, prepare a statement of assets and liabilities for the year ending 31/3/2015. Contribution ಐತಿ ನೋಡ್ರಿ, ಹೌದಾ? ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟಾರ 17 ಲಕ್ಷ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅದ ಇಟ್ಕೋತ ಬರೋದು ಅಷ್ಟೇ. ಈಗ ಸೆಕ್ಯೂರ್ಡ್ ಲೋನು, ಅನ್ಸೆಕ್ಯೂರ್ಡ್ ಲೋನು, ಸನ್ರಿ ಕ್ರೆಡಿಟರ್ಸ್ ಇಲ್ಲಿ ಮಠ ಬರೀ ಲೈಬಿಲಿಟಿನ ಅದಾವ. ಇನ್ನು ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಲೆಸ್ ಆಫ್ಟರ್ ಡೆಪ್ರಿಷನ್, ಇನ್ವೆಸ್ಟ್ಮೆಂಟ್, ಇನ್ವೆಂಟರೀಸ್, ಕ್ಯಾಶ್ ಅಂಡ್ ಇಕ್ವಿಲೆಂಟ್. ಸೊ ಇದನ್ನ ನಾವ್ ಹೆಂಗ್ ತಯಾರು ಮಾಡಿ ನೋಡ್ರಿ, ಬಹಳ ಸಿಂಪಲ್ ಐತಿ ನೋಡ್ರಿ. ಇಲ್ಲಿ ಕಾಂಟ್ರಿಬ್ಯೂಷನ್ ಈ 2 ಜನ ಪಾರ್ಟ್ ಇರೋಲಕ್ಕ ಟೋಟಲ್ ಎಕ್ಸ್ ಬರ್ಲಿ ವೈ ಬರ್ಲಿ ಇಬ್ಬರದು 17 ಲಕ್ಷ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗ 3 ಲಕ್ಷ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ 5 ಲಕ್ಷ, ಅನ್ಸೆಕ್ಯೂರ್ಡ್ ಲೋನ 2 ಲಕ್ಷ, ಸನ್ರಿ ಕ್ರೆಡಿಟರ್ಸ್ 3 ಲಕ್ಷ. ಇದ್ರ ಟೋಟಲ್ ಎಷ್ಟು? 17. ನೋಡ್ರಿ ಹಿಂಗಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. 17, 3 20, 25, 2 27, 3 30 ಲಕ್ಷ ಆಯ್ತು ಟೋಟಲ್. ಈ 30 ಲಕ್ಷಕ್ಕ ನೀವು ಹೊಂದಿಸ್ಬೇಕು. ಮತ್ ಫಿಕ್ಸ್ಡ್ ಅಸೆಟ್ಸ್ 15 ಲಕ್ಷ ಐತಿ, ಇನ್ವೆಸ್ಟ್ಮೆಂಟ್ 3 ಲಕ್ಷ ಐತಿ, ಇನ್ವೆಂಟರೀಸ್ ಕ್ಲೋಸಿಂಗ್ ಸ್ಟಾಕು 8 ಲಕ್ಷ ಐತಿ. ಓಕೆನಾ? ಆಮೇಲೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ 4. ನೋಡ್ರಿ 8 4 12 3 5 20 2 1 3 ಇಷ್ಟು. ಈ ಟೋಟಲ್ ಮಾಡಿ 5 ಮಾರ್ಕ್ಸ್ ಮುಗೀತಿ. ಸೊ ಇಲ್ಲಿಗೆ 5 ಮಾರ್ಕ್ಸ್ ಮುಗಿಸಿದ್ವಿ ನಾವು. ನಾಳಿನ ದಿವಸ ಏನ್ ಮಾಡೋಣ ಅಂದ್ರ ಈ 15 ಮಾರ್ಕ್ಸ್ ಓದ್ಕೋರಿ. ಎಷ್ಟನೇ ಪೇಜ್ ಇಂದ ಚಾಲು ಆಕತಿ? 17ನೇ ಪೇಜ್ ಇಂದ ನಾಳೆ ಸ್ಟಾರ್ಟ್ ಮಾಡ್ತಾನೆ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದ ಕ್ಲಾಸ್ ನೌ. ಇವೆಲ್ಲ ಹೋಮ್ ಅಸೈನ್ಮೆಂಟ್ ನೀವು ಕಾಗದ ಬರದ ಹೌದ ನ್ಯೂ ಟೈಪ್ ಇಟ್ಕೊಂಡ LLP ಅಂತ ಹೇಳಿ
ಹೋಮ್ ಅಸೈನ್ಮೆಂಟ್ ಆನ್ LLP 5 ಮಾರ್ಕ್ಸಿಗೂ 4, 2 ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ 2, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ 2. 15 ಮಾರ್ಕ್ಸ್ ಏನಿತ್ಲ ನಾಳಿದೆಲ್ಲ ಸೇರಿಸಿ ಕಾಲೇಜ್ ಸ್ಟಾರ್ಟ್ ಆಗೋದ್ರಾಗ ನೀವು ತಂದು ನಮ್ಮ ಕೈ ಕೊಡ್ಬೇಕು. ಕ್ಲೋಸ್ ಮಾಡ್ಲೆ ಕ್ಲಾಸ್. ಏನಾರ ಡೌಟ್ ಇದ್ರೆ ಹೇಳ್ರಿ. ಕಾರ್ಡ್ ಶೀಟ್ ರೆಡಿ ಮಾಡ್ಕೊಂಡ್ ಬರ್ರಿ. ಕಾರ್ಡ್ ಶೀಟ್ ದಾಗ ಬರೀದ್ರಿ ಸರ್? ಇಲ್ಲ ಇವನ್ನೆಲ್ಲಾ ಬರೀರಿ. ಅದು ಫಾರ್ಮೇಟ್ ಅಟ್ಟ XX ಅಂತ ಇದ್ದುದು ಅಷ್ಟ ನೀವು ಕಾರ್ಡ್ ಶೀಟ್ ಮಾಡ್ಕೋಬೇಕದು. ಫಾರ್ಮೇಟ್ ಐತ್ಲಾ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ XX ಹಾಕಿಲ್ಲ ಅವು ಅಷ್ಟ ಕಾರ್ಡ್ ಶೀಟ್ ಇರ್ಬೇಕದು. ರಟ್ಟಿಗೆ ಹಂಚುದು. ಉಳ್ಕಾದೆಲ್ಲ ಏನೈತ್ಲಾ ಪ್ರಾಬ್ಲಮ್ ಹಾಳ್ಯಾಗ ಬಿಡಿಸಿ ಬೈಂಡ್ ಮಾಡ್ಬೇಕು. ಹೋಮ್ ಅಸೈನ್ಮೆಂಟ್ ಕೊಡ್ತಿದ್ರಲ್ಲ ಫಸ್ಟ್ ಸೆಮ್ದಾಗ ಹೆಂಗ್ ಕೊಟ್ಟಿರಲ್ಲ ಹಂಗ ರೆಡಿ ಮಾಡ್ಕೋಬೇಕು ನೀವು. ನಿಮ್ ಹೆಸರ, ಯೂನಿವರ್ಸಿಟಿ ನಂಬರ, ಕ್ಲಾಸ್, ಸೆಮ್, ಸಬ್ಜೆಕ್ಟ್ ಮತ್ತೆ ಇಯರ್ 2021 ಬ್ಯಾಚ್ ನಿಮ್ದು. ಅಂದ್ರೆ ಈಗ ಮುಗಿತೈತಿ ನಿಮ್ದು ಸೆಕೆಂಡ್ ಸೆಮ್. 2021 ಬ್ಯಾಚ್ ಇಯರ್ ಅದ್ ಬರೀದು, ಸೆಮ್ ಬರೀದು, ನಿಮ್ ಹೆಸರ, ನಿಮ್ದ RCU ನಂಬರ, ಮ್ಯಾಲ MES ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಮೂಡಲಿಗೆ ಅದ್ ಬರೀರಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅದ್ ಬರೀರಿ. ಇಷ್ಟ ಬರದ ನೀವು ರೆಡಿ ಇಟ್ಕೋರಿ. ನಾ ಕ್ಲಾಸ್ ಎಂಡ್ ಮಾಡ್ತೀನಿ ನೋಡ್ರಿ. ಎರಡ್ ಅಸೈನ್ಮೆಂಟ್ ಕೊಟ್ಟಾರಲ್ಲ ಸುನಂದ? ಹಲೋ, ಎರಡ್ ಕೊಟ್ಟಾರ. ಅದೆಲ್ಲ ಇನ್ನೊಂದ್ ಹೈಯರ್ ಪರ್ಸೆಂಟ್ ಇದ್ರದ್ದು ಬ್ರಾಂಚ್ ಅಕೌಂಟ್ ಕೊಟ್ಟಾರು. ಅದೊಂದ ಇದೊಂದು ಈಗೊಂದು ಕೊಟ್ರು. ಬ್ರಾಂಚ್ ಅಕೌಂಟ್ ಕೊಟ್ಟಾರು. ಯಪ್ಪ ದೇವ್ರ, ಇವನ್ನೆಲ್ಲ ಯಾವಾಗ ಬರೀದೇನೇನ್? ತೇರಿ ಬರಿಬೇಕತ್ತು ಅದನ್ನ. ಬರ್ದಿಯೇನ? ಇದನ್ ಬಿಡ್ತು ಇನ್ನು ಫಸ್ಟ್ ಪಾರ್ಟ್ ಬಿಡ್ಲೇನ? ಐತೆ ನಿನ್ ಕಡೆ? ಏನು ಬರ್ದಿಲ್ಲ. ಯಾವ್ದು ಒಂದು ಪಾಠ ಬಿಡ್ಸಾತ ನೀನು. ಬ್ರಾಂಚ್ ಅಕೌಂಟ್ ಕಟ್ಟ ಅದ ಇದನ್ನ ಅಕೌಂಟ್ ಪೇರ್ ಒಳಗ ಬಿಡ್ಸಾತ ನೀನ. ಅಸೈನ್ಮೆಂಟ್ ಬರ್ದಿಲ್ಲ. ನಾನು ಬರ್ದೇ ಇಲ್ಲ. ಪೇಪರ್ ಓದಾಕ ಫಸ್ಟ್ ಪಾರ್ಟ್ ನೋಟ್ಸ್ ಬಿಡ್ಸಿದಿ? ಇಲ್ಲ, ಬಿಡದ ನನಗ. ಬಿಡ್ತೀನಿ. ಎಲ್ಲಿ ಓದ್ತಿ ಬರ್ದೆ ಅದ್ನೇನ? ಇನ್ನೊಂದ್ 2 ಬರಿ ಹಂಗಾರ. ಈಗ ನಾಷ್ಟ ಆಯ್ತು. ನಿಂದ? ನಮ್ದು ಆಗೈತಿ. ಏನ್ ಮಾಡತ್ತಿ ಈಗ? ಏನಿಲ್ಲ, ನನ್ನ ಕ್ಲಾಸ್ ಕೇಳ್ಕೊತ ನಿದ್ದಿ ಬರಾಕತ್ತಿದ್ದೆವ್ವ ಕೆಟ್ಟ. ಮನ್ಕೋ. ಕ್ಲಾಸ್ ಕೇಳಕ್ ಆಗವತ್, ನಿದ್ದಿ ಬರಾಕತ್ತು. ನಿಮ್ ತಂಗಿಯಾರ ಏನ್ ಮಾಡತ್ತಾರ? ನಿಮ್ ಅಕ್ಕನ ಮಕ್ಳ? ಅವ್ರೆಲ್ಲಾ ಊರ್ಗ್ ಹೋಗ್ಯಾರ. ನಿನ್ ಒಬ್ಬಕಿನ ಬಿಟ್ಟ? ನನ್ನ ಒಬ್ಬಕಿನ ಬಿಟ್ಟು ಹೋಗ್ಯಾರ. ಮತ್ತೆ ಯಾವಾಗ ಬರಾರೇನ್? ಮತ್ ಬರ್ತಾರ 8 ದಿನದಾಗ. ಇಲ್ಲೇ ಹೋದ್ 8 ದಿನ ಅಲ್ಲಿ ಇರಂಗಿಲ್ಲ. ಬಾಳ ಆದ್ರ 4-5 ದಿನ ಇರ್ತಾರ. ಏನ್ ಫುಲ್ ಮತ್ ಡ್ಯಾನ್ಸ್ ಸೀರೆ ಉಡ್ಸುದ ಇದ್ನ ಮಾಡ್ತೇನ ಅವ್ರಿಗೆ? ಒಟ್ ಸೀರೆ ಉಡ್ಸೋದ್ ತಗೊಂಡ್ ನಿಲ್ತಾರ ಸೀರೆ. ಹಾ, ಅದಕ್ಕ ಅವ್ರನ್ನ ಸಮಾಧಾನ ಮಾಡಾಕ ಉಡ್ಸಿರ್ತೀನಿ. ಖಾಲಿ ಇದ್ದಂದ್ರ ರಥ ಉಡಿಸ್ತೇನೆ. ನಾನು ಏನ್ರ ಮಾಡಾಕತ್ತೀನಿ ಏನಿಲ್ಲ. ಕೆಟ್ಟ ಜಗಳಾಡಕತ್ತಾರ ಎಲ್ಲಾರು ಇದ್ರಂದ್ರ. ಅದಕ್ಕ ರಮೇಶ್ ಅದನ್ನ ಸೀರೆ ಉಡಿಸಿ ಏನಾರ ಒಟ್ಟು ರೆಡಿ ಮಾಡುದು, ಇಲ್ಲ ಆಟಕ್ ಹಚ್ಚೋದು ಏನ್ರ ಮಾಡಿ ರಮೇಶ್ ಅವ್ರ ಕೆಲ್ಸ ಮಾಡ್ಕೊತ. ಆಂಟಿ ಅಂಕಲ್ ಆರಾಮದಾರ್ಲ? ಆರಾಮದಾರ ಅವ್ರು. ಏನತ್ತೀವ? ಹಲೋ. ಹಲೋ. ನಿಮ್ ಮನ್ಯಾಗೆಲ್ಲ ಆರಾಮದಾರ? ಆರಾಮದಾರ. ಬರ್ಕೋ ಮಲ್ಕೋ. ರೆಡಿ ಮಾಡಿ ಇಡ್ಲಿ. ಎಕ್ಸಾಮ್ 15ಕ್ಕೆ ಫಿಕ್ಸ್? 15ಕ್ಕ. ಇವ್ರು ಜಿಯೋಗ್ರಫಿ ಐತತ್ತ. ನಮ್ದು ಎಂದ್ ಇಡ್ತಾರೇನೋ ಗೊತ್ತಿಲ್ಲ ನಂಗು.
15ರಿಂದ ಸ್ಟಾರ್ಟ್ ಒಟ್ಟೆ. ನಂಗ ನಮ್ಮ ಮಾಮ 17ನೇ ತಾರೀಕು ಅಂತ ಹೇಳಿದ. ನಾನು ನೋಡ್ಬೇಕಾ ಸ್ಟೂಡೆಂಟ್ ಪೋರ್ಟಲ್ ಒಳಗ್ ಗೊತ್ತಾಗತ್ತೇನಲ್ಲ. ಗೊತ್ತಾಕೈತಿ. ಹೆಂಗ್ ನೋಡ್ ಸರ್ ಬಿಟ್ಟಿರಂದ್ರೆ ಅಟ್ಟ ಗೊತ್ತಾಕೈತಿ, ಬಿಟ್ಟಿರ್ಲಿಕ್ಕ ಇಲ್ಲ. ಅಂದ್ರ ಅದು ಯೂನಿವರ್ಸಿಟಿಯಿಂದ ಮಾಡ್ತಾರ, ಪೋಸ್ಟ್ ಮಾಡ್ತಾರ ಅದ್ರಾಗ. ಇದ್ರೊಳಗ್ ಬಿಡತಾರನಲ್ಲ ಗ್ರೂಪಿಗೆ. ಗ್ರೂಪಿಗೆ ಬಿಡತಾರ. ಟೈಮ್ ಟೇಬಲ್ ಫಿಕ್ಸ್ ಆತಂದ್ರ ಅದ್ ಬಿಡತಾರನಲ್ಲ. ಟೈಮ್ ಟೇಬಲ್ ಮಾಡಿದ ನಂತರ ಬಿಡ್ತಾರ. ಏನಂತ ಓದುದ ಯವ್ವ. ಬುಕ್ ತಗೊಂಡೇನಲ್ಲ, ಲೈಬ್ರರಿ ಬುಕ್. ಬುಕ್ ಐತಿ ಬಿಡೋದು SP ಐತಿ, ಉಳ್ಕಾದ ಅದೇನೋ ಪ್ರಾಕ್ಟೀಸ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಏನಂತ ಓದ್ಲಿ ಅದನ್ನು. ಅದ್ನೇನ್ ಓದುದು ಗೊತ್ತಾಗೋದು ಅವ್ರಿಗೆ ಸರಿಗೆ. ಯಪ್ಪಾ ದೇವ್ರ. ಹೆಂಗ್ ಪಾಸ್ ಆಗದ್ ನನಗ ಚಿಂತಿತೈತಿ ಮಾರ್ರೆ ಅದು. ಕ್ವಶನ್ಸ್ ಹೆಂಗ್ ಬರ್ತಾವ ಅನ್ನೋದ್ ಗೊತ್ತಿಲ್ಲ ನಮಗ. ಒಂದ್ ಟೆಸ್ಟ್ ಬರ್ಸ್ಬೇಕಿಲ್ಲ, ಹಿಂಗ್ ಬರ್ತಾವ ಹೇಳ್ಬೇಕು, ಏನು ಇಲ್ಲ. ಡೈರೆಕ್ಟ್ ಇವ್ರು ಎಕ್ಸಾಮ್ ಸರ್ ಒಬ್ರ ಹೇಳ್ಯಾರ ನೋಡ್. ಬಿಸಿನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವೈರನ್ಮೆಂಟ್ ಸರ್ ಅವ್ರೊಬ್ರ ಹೇಳ್ಯಾರ, ಮತ್ ಯಾರು ಹೇಳಿಲ್ಲ ನೋಡ್. ಅವ್ರಷ್ಟೇ ಹೇಳ್ಯಾರ. ಅದ್ನಷ್ಟ ಬರ್ದ ಅಷ್ಟ್ರೊಳಗ ಪಾಸ್ ಹೆಂಗ್ ಆಗೋದ್ ನೋಡ್. ಅವ್ರದ್ದು ಒಂದ್ ವಿಷಯ ಪಾಸ್. ಏನ್ ಉಳ್ಕಾದೆಲ್ಲ ಮಾಡ್ತಾರ ಇದೆ. ಮಾಡ್ಲಿ ಹೇಳು. ಹೇಳಿದ್ರು ಒಂದಿಟ್ಟ ಬರ್ಯಾಕ್ ಆಕಿತ್ತು, ಅವ್ರಿಗೇನ್ ಹೇಳಿಲ್ಲ, ನಾವ್ ಬರ್ಯದ್ ಹೆಂಗ. ಅಲ್ಲಿ ಹೋಗಿ ಮುಖ ನೋಡ್ಕೊಂಡ್ ಕೂತ್ ಬಿಡುದು. ಅಷ್ಟ ಮಾಡುದು. ಮತ್ತೇನ್ ಮಾಡುದು. ಏನ್ ಓದಾಕ ಏನು ಇಲ್ಲ, ಮತ್ತೆ ಏನ್ ಬರಿತಾರೆ. ಇಡ್ಲಿಕ್ಕೆ ಹಂಗಾರ. ಓದ್ಕೋರೆ. ಹಾ ಬಾಯ್. ಬಾಯ್.